ಬಸವ ಸಮಿತಿಯ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮದ ಎಲ್ಲ ಶ್ರೋತೃವರ್ಗಕ್ಕೆ ಶರಣಾರ್ಥಿ ಹಾಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಇಂದಿನ ವಿಶೇಷ ವಿಮರ್ಶಾತ್ಮಕ ಉಪನ್ಯಾಸ ಸಿದ್ದರಾಮೇಶ್ವರರ ಬಸವ ಸ್ತೋತ್ರ ತ್ರಿವಿಧಿ. ಬಹುಶಃ ಕನ್ನಡ ಸಾಹಿತ್ಯದ ಒಳಗಡೆ ತ್ರಿವಿಧಿ ಪ್ರಕಾರಕ್ಕೆ ಒಂದು ವಿಶೇಷವಾದ ಸ್ಥಾನ ಇದೆ. ಮನದಾಳದ ಭಾವನೆಗಳನ್ನು, ಕಂಡುಂಡ ಅನುಭವಗಳನ್ನು, ಲೋಕಸತ್ಯಗಳನ್ನು, ವ್ಯಕ್ತಿ ಚಿತ್ರಗಳನ್ನು ವಚನಕಾರರು, ಚಂಪು ಕವಿಗಳು, ಜಾನಪದ ತ್ರಿಪದಿಕಾರರು ಮತ್ತು ಕನ್ನಡ ಕವಿಗಳು ವಿಶೇಷವಾಗಿ ತಮ್ಮದೇ ಆದಂತಹ ಒಂದು ಪ್ರಾಶಸ್ತ್ಯವನ್ನು ನೀಡಿ ತ್ರಿವಿಧಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಸಿದ್ದರಾಮೇಶ್ವರರ ಬಸವ ಸ್ತೋತ್ರ ತ್ರಿವಿಧಿ, ಅಕ್ಕ ಮಹಾದೇವಿಯ ಯೋಗಾಂಗ ತ್ರಿವಿಧಿ ಮುಂತಾದವುಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇದೆ. ಇನ್ನು ವಿಶ್ವ ಸಾಹಿತ್ಯಕ್ಕೆ ಕರ್ನಾಟಕ ಸಾಹಿತ್ಯದ ಒಂದು ವಿಶೇಷ ಕೊಡುಗೆ ಅಂತಂದರೆ 12ನೇ ಶತಮಾನದ ವಚನ ತತ್ವ ದರ್ಶನ. ವಚನ ತತ್ವ ದರ್ಶನ ಅಂತಕ್ಕಂಥದ್ದು ಇಡೀ ಜಗತ್ತಿನ ಬೇರೆ ಯಾವ ದೇಶದ ಯಾವ ಭಾಷೆಯಲ್ಲೂ ಯಾವ ಕಾಲದಲ್ಲೂ ಸಹ ರಚನೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ತನ್ನ ತನವನ್ನು ಕಟ್ಟಿಕೊಡ್ತು ವಚನಕಾರರು. ವಚನಗಳ ಮುಖೇನ ವಿಶ್ವಕ್ಕೆ ಒಂದು ವಿಶ್ವ ತತ್ವವನ್ನು ನೀಡಿದರು. ಈ ದೃಷ್ಟಿಯಿಂದ ವಿಶ್ವ ಸಾಹಿತ್ಯಕ್ಕೆ ಕರ್ನಾಟಕದ ಕೊಡುಗೆ ವಚನ ತತ್ವ ದರ್ಶನ. ವಚನ ತತ್ವ ದರ್ಶನದಲ್ಲಿ ಏನಿದೆ? ಬಹುಶಃ ವಚನೋಚ್ಚಿಷ್ಟಂ ಜಗತ್ ಸರ್ವಂ ಅಂತ ಹೇಳೋ ಹಾಗೆ ವಚನಕಾರರ ಆಲೋಚನೆಯಲ್ಲಿ ಇಡೀ ಜಗತ್ತಿನ ಸರ್ವವೂ ಸಹ ಅಡಗಿದೆ. ಬಹುಶಃ ಯಾವ ಮಟ್ಟಿಗೆ ಅಂದರೆ ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಹೇಳಿದಂತಹ ಈ ಅಖಂಡ ಬ್ರಹ್ಮಾಂಡದ ಉಗಮ ಹೇಗಾಯಿತು ಅಂತಕ್ಕಂಥ ವಿಚಾರವನ್ನೂ ಸಹ ವಚನಕಾರರು ಚಿಂತನೆ ಮಾಡ್ತಾರೆ. ಈ ಬ್ರಹ್ಮಾಂಡ ಸೃಷ್ಟಿಗೊಳ್ಳುವ ಮುನ್ನ ಇಲ್ಲಿ ಏನಿತ್ತು? ನಿರ್ಬಯಲು, ಬಯಲು ಅಂತ ಹೇಳ್ತಾರೆ. ಆ ಬಯಲು ತತ್ವವನ್ನೂ ಸಹ ಹೇಳ್ತಾರೆ. ಆಮೇಲೆ ಡಾರ್ವಿನ್ನನ ವಿಕಾಸವಾದದಂತೆ ಮಂಗನಿಂದ ಮಾನವ ಅಂತ ಏನು ಹೇಳ್ತೀವಿ ಆ ನಂತರದ ಸ್ಥಿತಿಯನ್ನೂ ಸಹ ಹೇಳ್ತಾರೆ. ಹಾಗೂ ಏನು ಸೃಷ್ಟಿ ಬ್ರಹ್ಮಾಂಡ ಸೃಷ್ಟಿಗೊಳ್ಳುವ ಮುನ್ನ ಏನಿತ್ತು ಅಂತ ಹೇಳ್ತಾರೆ. ಕೊನೆಗೆ ಈ ಬ್ರಹ್ಮಾಂಡದಲ್ಲಿ ಹುಟ್ಟಿದ ಜೀವಿ ಅರ್ಥಾತ್ ಮನುಷ್ಯ ಹೇಗೆ ಹಂತ ಹಂತವಾಗಿ ಬೆಳೀತಾ ಈ ಸೃಷ್ಟಿಯ ನಿಗೂಢವನ್ನು ಅರಿತಾ ಮುಂದೆ ತಾನು ಈ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣವಾದಂತಹ ಆ ಮಹಾಶಕ್ತಿ ಏನಿದೆ ಅದನ್ನೇ ಘನಲಿಂಗ, ಮಹಾಲಿಂಗ ಅಂತಾರೆ ವಚನಕಾರರು. ಆ ಲಿಂಗದಲ್ಲಿ ತಾನು ನೀರಲ್ಲಿ ನೀರು ಬೆರೆತ ಹಾಗೆ ಒಂದಂಶವಾಗಿ ಬೆರೀತಕ್ಕಂಥ ವಿಚಾರವನ್ನು ವಚನಕಾರರು ಹೇಳ್ತಾರೆ. ಬಹುಶಃ ಸಿದ್ದರಾಮೇಶ್ವರರು ಬಸವಣ್ಣನವರ ವೈವಿಧ್ಯಮಯವಾದ ಮುಖಗಳನ್ನು ಅನಾವರಣಗೊಳಿಸ್ತಲೇ ಬಸವಣ್ಣನವರು ಈ ಐಕ್ಯ ಸ್ಥಿತಿಗೆ ಹೋಗ್ತಾರೆ. ಬಸವಣ್ಣನವರೇ ಜಗತ್ತಿಗೆ ಕೊಟ್ಟಂತಹ ಒಂದು ದೃಷ್ಟಾಂತ ಅಥವಾ ಜಾಗತಿಕ ವಿಶ್ವ ಸತ್ಯ ಅಂದರೆ ಇಷ್ಟಲಿಂಗ. ಬಹುಶಃ ಇಷ್ಟಲಿಂಗವಾದ ಮುಖೇನ, ಇಷ್ಟಲಿಂಗ ಅಂತಂದರೆ ಎಲ್ಲರೂ ದೇವರು, ಧರ್ಮ ಅಥವಾ ಸ್ಥಾವರ ಏನೇನೋ ಆಲೋಚನೆಗಳನ್ನು ಹೇಳ್ತಾರೆ. ಬಹುಶಃ ಅದೊಂದು ಮಾಧ್ಯಮ. ಮಾನವ ಅರ್ಥಾತ್ ಈ ದೇಹ ಅಂತಕ್ಕಂಥ ನಮ್ಮ ಅಂಗ, ನಮ್ಮ ಇಷ್ಟಲಿಂಗದ ಮುಖೇನ ಈ ಸೃಷ್ಟಿ ಬ್ರಹ್ಮಾಂಡ ಸೃಷ್ಟಿಯಾದಂತಹ ಈ ಕಾಸ್ಮಿಕ್ ಸೆನ್ಸ್ ಏನಿದೆ, ಈ ಮಹಾಲಿಂಗ ಏನಿದೆ, ಆ ಶಕ್ತಿಯಲ್ಲಿ ತಾನೊಂದು ಅಂಶವಾಗಿ ಸೇರ್ಪಡೆಗೊಳ್ಳುವ ಭಕ್ತಿ ಮಾರ್ಗವನ್ನು ಅತೀ ಸರಳವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಹೇಳಿದ್ದು ವಚನ ತತ್ವ, ಬಸವಣ್ಣನವರ ವಚನಗಳು ಹಾಗೂ ವಚನಕಾರರು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಎಲ್ಲರಿಗೂ ಅರ್ಥವಾಗುವ ಹಾಗೆ ಭಕ್ತಿ ಮಾರ್ಗದಲ್ಲಿ ಷಟ್ಸ್ಥಲ, ಪಂಚಾಚಾರ ಅಥವಾ ಅಷ್ಟಾವರಣ ಅಂತ ನಾವೇನು ಕರಿತೀವಿ ಈ ಹಂತಗಳನ್ನು ದಾಟಿ ಭಕ್ತ, ಮಾಹೇಶ, ಪ್ರಾಣಲಿಂಗಿ, ಶರಣ, ಪ್ರಸಾದಿ, ಕೊನೆಗೆ ಐಕ್ಯ ಸ್ಥಿತಿ. ಆ ಐಕ್ಯ ಸ್ಥಿತಿಗೆ ಹೋಗಿ ಆ ನಂತರದ ಸ್ಥಿತಿಯನ್ನು ಅನುಭವಿಸಿ ತಮ್ಮ ವಚನಗಳಲ್ಲಿ ಹೇಳ್ತಾರೆ ವಚನಕಾರರು. ಈ ಅಂಶಗಳೆಲ್ಲವನ್ನು ಸಹ ಸಿದ್ದರಾಮೇಶ್ವರರು ಬಸವ ಸ್ತೋತ್ರ ತ್ರಿವಿಧಿಯಲ್ಲೂ ಸಹ ಬಸವಣ್ಣನವರ ವಿವಿಧ ಮುಖಗಳ ಆಯಾಮಗಳನ್ನು ಹೇಳುವುದರ ಮೂಲಕವಾಗಿ ನಮಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ನಮ್ಮ ಬೇಲಿಮಠದ ಶಿವರುದ್ರ ಮಹಾಸ್ವಾಮಿಗಳು ಬಸವ ಸ್ತೋತ್ರ ತ್ರಿವಿಧಿಯ 125 ತ್ರಿವಿಧಿಗಳ ಬಗ್ಗೆ ವಿಶೇಷ ಉಪನ್ಯಾಸವನ್ನು 16 ಸಂಚಿಕೆಗಳ ಮುಖೇನ ನೀಡಿದ್ದಾರೆ. ಹಾಗೂ ವಿಶೇಷ ಆಯಾಮಗಳೆಲ್ಲವನ್ನು ಸಹ ಹೇಳಿದ್ದಾರೆ. ನಾನು ಸಮಗ್ರವಾಗಿ ಈ ಬಸವ ಸ್ತೋತ್ರ ತ್ರಿವಿಧಿಯನ್ನು ಆಧಾರವಾಗಿ ಇಟ್ಟುಕೊಂಡು ಬಸವೇಶ್ವರರ ವೈವಿಧ್ಯಮಯವಾದಂತಹ ಮುಖಗಳನ್ನು ಅನಾವರಣಗೊಳಿಸಿದ ಸಿದ್ದರಾಮೇಶ್ವರರ ವಿಶೇಷತೆಯನ್ನು ನಾನು ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಈ ಬ್ರಹ್ಮಾಂಡ ಸೃಷ್ಟಿಗೊಂಡ ಈ ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಅವರೇನು ಆಮ್ಲಜನಕ ಜಲಜನಕಗಳ ಆ ಘರ್ಷಣೆಯನ್ನು ಕುರಿತು ಹೇಳ್ತಾರೆ. ಒಂದಕ್ಕೆ ಉರಿಯೋ ಶಕ್ತಿ ಇದ್ದರೆ ಇನ್ನೊಂದಕ್ಕೆ ಉರಿಸೋ ಶಕ್ತಿ ಇದೆ.
ಆದರೆ ಅವೆರಡೂ ಕೂಡಿದಾಗ ಆರಿಸ್ತಕ್ಕಂಥ ಎಷ್ಟು ನೀರಿನ ಶಕ್ತಿ ಬರುತ್ತೆ. ಭಾಗಶಃ ಇದನ್ನು ವಚನ ವಿಜ್ಞಾನ ನಮ್ಮ ಗಮನಕ್ಕೆ ತರುತ್ತೆ. ಅದನ್ನೇ ಹೇಳ್ತಾರೆ ಈ ಬಸವಸ್ತೋತ್ರ ತ್ರಿವಿಯಲ್ಲೂ ಈ ಅನೇಕ ಅಂಶಗಳು ಬರ್ತವೆ ನೋಡಿ. ಸಿದ್ದರಾಮೇಶ್ವರರು ಮೊದಲೇ ಹೇಳೋ ಹಾಗೆ ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ, ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ, ಬಕುತನಾದೇನು ಗುರುವೆ ಯೋಗಿನಾಥ. ಈ ಯೋಗಿನಾಥ ಅಂತಕ್ಕಂಥ ಅಂಕಿತದಲ್ಲಿ ನೋಡಿ ಹೇಳ್ತಾರೆ, ಇಡೀ ಬ್ರಹ್ಮಾಂಡ ಸೃಷ್ಟಿಗೊಳ್ಳುವ ಮುನ್ನವೂ ಸಹ ಆ ಚೈತನ್ಯಮಯವಾದಂಥ ಒಂದು ಶಕ್ತಿ ಇತ್ತು. ಆದರೆ ಅದೆಲ್ಲವನ್ನೂ ಮೀರಿದ್ದು ಪ್ರಥಮಂತೂ ಬಸವಣ್ಣ, ದ್ವಿತೀಯಂತೂ ಲಿಂಗವು, ಮೊದಲು ನನಗೆ ಬಸವಣ್ಣ, ಆಮೇಲೆ ಲಿಂಗನಿಷ್ಠೆಯಿಂದ ನಾನು ಈ ನಿಸರ್ಗದ ಈ ನಿಗೂಢವನ್ನು ಅರಿಯುವ ಹಂತದಲ್ಲಿ ನಾನು ಮೇಲೇರಲಿಕ್ಕೆ ಸಾಧ್ಯ, ಅಂತಿಮ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ. ನೋಡಿ, ಒಂದು ಸಾಸಿವೆ ಕಾರಣಷ್ಟು ಸಹ ಕಳಂಕ ಇಲ್ಲದೆ, ಜನಗಿಂತ ಕಿರಿಯೇ ಇಲ್ಲ ಅಂತ ಭಾಗಶಃ ಅಂಗುಲಿಮಾಲ್ನಂತಹ ರಾಕ್ಷಸ ಕೊಂದೇ ಬಿಡ್ತೀನಿ ಅಂತ ಬುದ್ಧನ ಮುಂದೆ ನಿಂತುಕೊಂಡಾಗ ಬುದ್ಧ ಸಿದ್ಧಾರ್ಥ ಕೇವಲ ಪ್ರೀತಿಯ ಕಣ್ಣಿನಿಂದ ಅಂಗುಲಿಮಾಲ್ನನ್ನು ನೋಡ್ತಾರೆ. ಆದರೆ ಆ ನೋಟ ಅಂಗುಲಿಮಾಲ್ನಂಥ ರಾಕ್ಷಸರನ್ನೇ ಮಾನವನನ್ನಾಗಿ ಮಾಡಿ ಅವನು ಮನುಷ್ಯನಾಗ್ತಾನೆ. ಆ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಸಿದ್ದರಾಮೇಶ್ವರರು ಬಸವೇಶ್ವರರ ಆ ಮುಗ್ಧ ನಗುವನ್ನು ನೋಡ್ತಾರೆ. ಆ ಬಸವಣ್ಣನವರ ಆಲೋಚನೆಯನ್ನು ಕೇಳ್ತಾರೆ. ಆ ಬಸವಣ್ಣ ಅಂತಕ್ಕಂಥ ತಾಯಿಯ ಮಡಲಲ್ಲಿ ತಾನೊಂದು ಪುಟ್ಟ ಮಗುವಾಗ್ಬಿಡ್ತಾರೆ. ಆ ಎಲ್ಲ ಏನು ಮೂಗರು ಕಂಡ ಕನಸಿನಂತೆಂದರೆ ಅದನ್ನು ಶಬ್ದದಲ್ಲಿ ನಾವು ಹಿಡಿದಿಡಲಿಕ್ಕೆ ಸಾಧ್ಯನೇ ಆಗದೇ ಇರುವ ಹಾಗೆ ಒಂದು ರೀತಿಯಲ್ಲಿ ಪರಾಕಾಯ ಪ್ರವೇಶ ಮಾಡಿದ ಹಾಗೆ ಸಿದ್ದರಾಮೇಶ್ವರರು ಈ ಬಸವಸ್ತೋತ್ರ ತ್ರಿವಿಯಲ್ಲಿ ಸಂಪೂರ್ಣಮಯವಾಗಿ ಏನು ಬಸವಮಯವಾಗಿಬಿಡ್ತಾರೆ, ಬಸವ ಪ್ರೇಮಿಯಾಗಿಬಿಡ್ತಾರೆ. ಒಂದು ಅರ್ಥದಲ್ಲಿ ತಾನೇ ಬಸವ ಪ್ರಜ್ಞೆಯ ಒಂದು ಭಾವನೆ ಆಗಿಬಿಡ್ತಾರೆ. ಆ ದೃಷ್ಟಿಯಿಂದಲೇ ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ, ಬಕುತನಾಧಿನು ಗುರುವೆ ಯೋಗಿನಾಥ ಅಂತ ಹೇಳ್ತಾರೆ. ಬಸವ ನಿಜ ಯೋಗದಿಂ ಹಸನಾಯಿತಿ ವಸುದೆ, ಅರ್ಥಾತ್ ಬಸವನ ನಿಜಯೋಗದಿಂದಲೇ ಇಡೀ ಜಗತ್ತು ಅಂತಕ್ಕಂಥದ್ದು ಹಸನ ಆಯಿತು. ಯಾಕೆಂದರೆ ಬಸವಣ್ಣ ಕಟ್ಟಿಕೊಟ್ಟಿದ್ದು ವಿಶ್ವತತ್ವವನ್ನು, ವಿಶ್ವ ಕುಟುಂಬವನ್ನು. ಜಗತ್ತಿನ ಮಾನವರೆಲ್ಲರೂ ಒಂದೇ. ಎಲ್ಲೋ ಒಂದು ಕಡೆ ಸಾವಿರಾರು ವರ್ಷಗಳಿಂದ ಮೌಢ್ಯಗಳನ್ನೇ ಶಾಸ್ತ್ರಗಳನ್ನಾಗಿ ಮಾಡಿಕೊಂಡು ವೇದಾಗಮ ಉಪನಿಷತ್ತುಗಳಲ್ಲಿ ಹೀಗೆ ಹೇಳಿದೆ ಅಂತ ಹೇಳುತ್ತಲೇ ಒಂದು ರೀತಿಯಲ್ಲಿ ಈ ವೈದಿಕ ಪ್ರಜ್ಞೆಯನ್ನು ಮುಂದಿಟ್ಟುಕೊಂಡು ಇಡೀ ಜಗತ್ತನ್ನು ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಂತಹ ವರ್ಗದ ವಿರುದ್ಧ ಬಂಡೆದ್ರು. ತಳ ಸಮುದಾಯಕ್ಕೆ ಸಮಾನತೆಯನ್ನು ನೀಡಿದ್ರು. ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಜಗತ್ತಿನ ಮಾನವರೆಲ್ಲರೂ ಸಹ ದೇಶ, ಭಾಷೆ, ಕಾಲ, ವರ್ಗ, ವರ್ಣ ಎಲ್ಲವನ್ನು ಮೀರಿ ನಾವೆಲ್ಲ ಒಂದೇ, ಒಬ್ಬ ತಾಯಿಯ ಮಕ್ಕಳು ನಾವೆಲ್ಲ ಅಂತ ಹೇಳಿದಂತಹ ಈ ವಿಶ್ವ ಕುಟುಂಬದ ಈ ಪ್ರಜ್ಞೆ ಭಾಗಶಃ ಜಗತ್ತಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಬಂದು ಬಸವಣ್ಣವರು ವಚನಕಾರರು ಹೇಳಿದ್ರು. ಇದೇ ಜಗತ್ತಿಗೆ ವಚನ ತತ್ವದ ಒಂದು ಮಹೋನ್ನತವಾದಂತಹ ಕೊಡುಗೆ ಅಂತ ನಾವು ಹೇಳ್ಬೋದು. ಈ ಒನ್ ಫ್ಯಾಮಿಲಿ ಒನ್ ವರ್ಲ್ಡ್ ಅನ್ನೋ ಮಾತಿದೆಯಲ್ಲ, ಸರ್ವರನ್ನೂ ಸಮಾನವಾಗಿ ಕಾಯಬೇಕು ಅಂತಕ್ಕಂಥದ್ದು. ಹಾಗೂ ಮೇಲ್ವರ್ಗದ ರಾಜನಿಗೆ ಎಷ್ಟು ಗೌರವ ಇದೆಯೋ ತಳವರ್ಗದ ಕಸ ಗುಡಿಸುವ ಕಾಯಕ ಮಾಡ್ತಕ್ಕಂಥವ್ರಿಗೂ ಅಷ್ಟೇ ಬೆಲೆ ಇದೆ ಅಂತಕ್ಕಂಥ ಸಮಾನತೆ ಇರೋ ಸಾರಿದ್ದು. ಮತ್ತು ಕಾಯಕದಿಂದಲೇ ಪ್ರತಿಫಲವನ್ನು ಪಡೀಬೇಕು. ಆ ಪ್ರತಿಫಲದಲ್ಲಿ ಒಂದಂಶವನ್ನು ಇತರರಿಗೆ ನೀಡಿ ತಾನು ಸಮಾನವಾಗಿ ಬದುಕಬೇಕು. ಕೇವಲ ಕ್ರೋಢೀಕರಣ ಅಂತಕ್ಕಂಥದ್ದು ಆಗಬಾರ್ದು. ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು. ಸರ್ವರಿಗೂ ಸಮಾನತೆಯೊಂದಿಗೆ ಸಂಪೂರ್ಣವಾದಂತಹ ವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು. ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗಬಾರ್ದು. ಈ ರೀತಿ ಎಲ್ಲವನ್ನು ಸಹ ವಚನಕಾರರು ಹೇಳ್ತಾರೆ. ಅದರಲ್ಲೂ ಬಸವಣ್ಣ ಮುಖ್ಯವಾಗಿ ಈ ವಿಚಾರಗಳನ್ನು ತಂದಿದ್ದು. ಮಹಾಮನೆ ಅಂತಕ್ಕಂಥ ಪ್ರಜಾಪ್ರಭುತ್ವದ ನೈಜ ಪಾರ್ಲಿಮೆಂಟ್ ಕಾನ್ಸೆಪ್ಟ್ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲು ಹುಟ್ಟಿದ್ದೆ 12ನೇ ಶತಮಾನದ ಕರ್ನಾಟಕದ ಈ ಕಲ್ಯಾಣದಲ್ಲಿ. ಆ ದೃಷ್ಟಿಯಿಂದಲೇ ಜಗತ್ತನ್ನು ಕಲ್ಯಾಣ ರಾಜ್ಯವಾಗಬೇಕು, ಕಲ್ಯಾಣ ಸಮಾಜವನ್ನಾಗಿ ಕಂಡವರು ಬಸವಣ್ಣ. ಆ ದೃಷ್ಟಿಯಿಂದಲೇ ಬಸವಣ್ಣವ್ರನ್ನ ಸಿದ್ದರಾಮೇಶ್ವರರು ಎಷ್ಟು ಹೊಗಳಿದ್ರೂ ಅವರಿಗೆ ದಣಿವೇ ಆಗಲ್ಲ. ಅವ್ರು ಹೇಳ್ತಾರೆ, ಬಸವಣ್ಣ, ಬಸವಯ್ಯ, ಬಸವಪ್ಪ, ಬಸವರಸ, ಬಸವಲಿಂಗವೇ ಎನ್ನ ಬಸವ ತಂದೆ, ಬಸವಚರ ಪರತತ್ವಕ್ಕೆ ಆದಿ ಮೂಲಲಿಂಗ, ಬಸವಪ್ಪ ಶರಣೆಂಬೆ ಯೋಗಿನಾಥ. ಬಸವಣ್ಣನವ್ರ ಬಗ್ಗೆ ಎಷ್ಟು ಹೇಳ್ತಾಳೆ. ನಿತ್ಯ ರೂಪನು ಬಸವ, ಸತ್ಯರೂಪನು ಬಸವ, ಭಕ್ತಿ ರೂಪನು ಬಸವ, ಬಸವೇಶ, ಬಸವಲಿಂಗ, ವ್ಯರ್ಥ ಒಪ್ಪಿ ತನುವ ನಿತ್ಯನೆಂದೆನಿಸಿದ ಕರ್ತೃ ಶ್ರೀ ಗುರು ಬಸವ ಯೋಗಿನಾಥ. ಅಂದರೆ ಮನದುಂಬಿ ಬಸವಣ್ಣನನ್ನು
ಹೇಳ್ತಾರೆ ಒಂದು ಅರ್ಥದಲ್ಲಿ ಬಸವಣ್ಣನನ್ನು ತಾನೇ ದೈವವಾಗಿ ಕಾಣ್ತಕ್ಕಂತಹ, ತನ್ನ ಆತ್ಮೀಯ ಬಂಧುವಾಗಿ ನೋಡ್ತಕ್ಕಂಥ, ಅಥವಾ ಬಸವ ಮಮತೆಯಲ್ಲೇ ತಾನು ಕಳೆದು ಹೋಗ್ತಕ್ಕಂತಹ ವಿಶೇಷತೆಯನ್ನು ಈ ತ್ರಿವೇದಿಯಲ್ಲಿ ನಾವು ಕಾಣ್ತೀವಿ. ಯಾಕೆಂದರೆ ಸಿದ್ದರಾಮರು ಕೇವಲ ಲೌಕಿಕದಲ್ಲಿದ್ದುಕೊಂಡೇ ಕೆರೆ, ಬಾವಿ, ದೇವಸ್ಥಾನಗಳನ್ನು ಕಟ್ತಲೇ ನಾನು ಲೋಕೋಪಯೋಗಿ ಕಾರ್ಯಗಳನ್ನು ಮಾಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಯಾವಾಗ ಹಲವು ಪ್ರಭುಗಳ ಕೃಪೆಯಿಂದ ಅಲೌಕಿಕದ ಆಲೋಚನೆಯಲ್ಲಿ ಬಸವ ಪ್ರಜ್ಞೆಯ ಮಾತುಗಳನ್ನು ಕೇಳಿ ಕೊನೆಗೆ ಸೊಂದಲಿಗೆಯಿಂದ ಕಲ್ಯಾಣಕ್ಕೆ ಬರ್ತಾರೆ, ಬಸವಣ್ಣನನ್ನು ಕಾಣ್ತಾರೆ. ಕಂಡಾಗ ಅವರ ಎಲ್ಲ ರೀತಿ ರಿವಾಜುಗಳು, ವಚನಕಾರರ ಆಶೋತ್ತರಗಳು ಎಲ್ಲವನ್ನು ಕೇಳಿದಾಗ ಅವ್ರು ಹೇಳ್ತಾರೆ, ಇಷ್ಟು ದಿನ ನಾನು ಲೌಕಿಕದಲ್ಲಿ ಮುಳುಗೋಗಿದ್ದೆ, ಆದರೆ ಅದು ತಪ್ಪು, ಅದರಿಂದ ಏನೂ ಪ್ರಯೋಜನ ಇಲ್ಲ. ಆದರೆ ಅದನ್ನು ಮೀರಿದ್ದು ಅಲೌಕಿಕ, ಅರ್ಥಾತ್ ಈ ನಿಗೂಢ ಸೌಂದರ್ಯವನ್ನು ಅರಿತು ಈ ಷಟ್ಸ್ತರದಲ್ಲಿ ತಾನು ಈ ಅಖಂಡ ಬ್ರಹ್ಮಾಂಡದಲ್ಲಿ ಒಂದು ಅಂಶವಾಗಿ ನೀರಲ್ಲಿ ನೀರು ಬೆರೆತ ಹಾಗೆ, ಹಾಲಲ್ಲಿ ಹಾಲು ಬೆರೆತ ಹಾಗೆ ಬೆರೀತಕ್ಕಂಥದ್ದು ಅಂತ ಅರ್ಥ ಮಾಡ್ಕೋತಾರೆ. ಯಾಕೆಂದರೆ ನಾನು ಹೇಳಿದ ದಾಸಮಯ ಹೇಳಾಗೆ, ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮವನ ಅರೂ ಕಾಣದಂತಿರಿಸಿದೆ, ನೀ ಬೆರೆಸುವ ಭೇದಕ್ಕೆ ಬೆರಗಾದೇನಯ್ಯ ರಾಮನಾಥ. ಹಾಗೆ ಅಂದರೆ ಹಾಲಲ್ಲಿ ತುಪ್ಪದ ಅಂಶ ಇದೆ, ಮರದಲ್ಲಿ ಬೆಂಕಿಯ ಅಂಶ ಇದೆ, ಹಾಗೆ ನಮ್ಮ ಶರೀರದಲ್ಲಿ ಆತ್ಮ ಇದೆ. ನಮ್ಮ ಹುಟ್ಟು ಅಂತಕ್ಕಂಥದ್ದು ಕೇವಲ ಲೌಕಿಕದ ಹುಟ್ಟಾಗಿ ಆಗಿಲ್ಲ, ಪಾರಮಾರ್ಥಿಕವಾಗಿ ಏನನ್ನಾದರೂ ನಾವು ಸಾಧಿಸಬೇಕು ಅಂತಲೇ ನಮ್ಮ ಹುಟ್ಟಾಗಿದೆ. ಈ ಹುಟ್ಟನ್ನು ನಾವು ಕೇವಲ ಸಾಮಾನ್ಯ ಮಟ್ಟದಲ್ಲಿ ಕಳಿಬಾರ್ದು, ಅಸಾಮಾನ್ಯವಾಗಿ ನಾವು ಅಲೌಕಿಕವನ್ನು ಆನುಭಾವಿಕ ನೆಲೆಯಲ್ಲಿ ಸಾಧಿಸಬೇಕು ಅಂತಕ್ಕಂಥದ್ದನ್ನು ನಾನು ಅರ್ಥ ಮಾಡಿಕೊಂಡೆ ಬಸವನ ಕೃಪೆಯಿಂದ, ಬಸವಣ್ಣನಿಂದ. ಆ ದೃಷ್ಟಿಯಿಂದಲೇ ಹೇಳ್ತಾರೆ ಸಿದ್ದರಾಮೇಶ್ವರರು, ಹಸುಳೆಯಾಗಿಯೂ ನಾನು ಕೆರೆ, ಬಾವಿ, ದೇಹಾಲ್ಯ ವಿರಚಿಸಿ ಭವಕ್ಕೆ ಬಂದು ಫಲವನ್ನುಂಡೆ. ನಾನು ಕೇವಲ ದೇವಸ್ಥಾನ ಕಟ್ತಾ ಇದ್ದೆ, ಹಸುಳೆಯಾಗಿದ್ದೆ, ಕೇವಲ ಮುಗ್ಧತೆಯಿಂದ ಇದ್ದೆ, ವಿವೇಚನೆ ಇಲ್ಲದೇ ಇದ್ದೆ, ನರಕಕ್ಕೆ ಬೀಳುವವನ ಕರುಣದಿಂ ಹಿಡಿದೆತ್ತಿ. ಆದರೆ ಬಸವಣ್ಣ ನರಕಕ್ಕೆ ಬೀಳ್ತಾ ಇರ್ತಕ್ಕಂಥ ನನ್ನನ್ನು ಕರುಣೆಯಿಂದ, ಪ್ರೀತಿಯಿಂದ ಮಗುವನ್ನು ತಾಯಿ ಬೆರಳಿಡಿದು ಹೆತ್ತುವಂತೆ ಎತ್ತಿ, ನರಕಕ್ಕೆ ಬೀಳುವನ ಕರುಣದಿಂ ಹಿಡಿದೆತ್ತಿ ಹೊರೆ ಇಳಿಸಿದೆ ಗುರುವೇ ಯೋಗಿನಾಥ. ಅಂದರೆ ನನ್ನ ಹೊರೆಯನ್ನು ಇಳಿಸಿ ನನಗೆ ಲೌಕಿಕದ ಪಾರಮಾರ್ಥಿಕತೆಯನ್ನು, ಲೌಕಿಕದಿಂದ ಅಲೌಕಿಕದೆಡೆಗೆ ಸಾಗುವ ಮಾರ್ಗವನ್ನು ನೀನು ಕಲಿಸ್ಕೊಟ್ಟೆ. ಅಜ್ಞಾನದಿಂದ ಜ್ಞಾನದೆಡೆಗೆ ನಾನು ಹೋಗುವ ಹಾಗೆ ದಾರಿದೀಪವಾದೆ. ನೊಂದವರಿಗೆ ದೊಂದಿ ದಿಕ್ಕಾಗಿ ನೀನೇ ನನಗೆ ಮಾರ್ಗದೀವಿಗೆಯಾದೆ ಬಸವಣ್ಣ ಅಂತಾರೆ. ಹಾಗೆ ಅವರು ಹೇಳ್ತಾ, ಬಸವ ಕಾರಣ ಸತ್ಯ, ಬಸವ ಕಾರಣ ನಿತ್ಯ, ಬಸವ ಕಾರಣ ನಿಮ್ಮ ಭಕ್ತಿಯೇಯ, ಬಸವನೇ ತನು ಮನಕ್ಕೆ ಒಡೆಯನಾದ ಮೇಲೆ ಬಸವಪ್ಪ ಶರಣೆಂಬೆ ಯೋಗಿನಾಥ. ಅಂದರೆ ಅವ್ರಿಗೆ ಎಷ್ಟು ರೀತಿಯಲ್ಲಿ ಹೊಗಳಿದ್ರು, ಎಷ್ಟು ರೀತಿಯಲ್ಲಿ ಬಸವನನ್ನು ಹರಸಿದ್ರು ನೋಡಿ. ಲಿಂಗ ಜಂಗಮ ಬಸವ, ಸಂಗತ ಬಸವಣ್ಣ, ಅಂಗ ಕಳೆಗುಣ ಭಾವ ಬಸವಣ್ಣನು, ಲಿಂಗ ಕಾರಣ ಬಸವನಾದ ಮೇಲಿಮ್ಮತ್ತೆ ಲಿಂಗ ನೀನಾನಾದೆ ಯೋಗಿನಾಥ. ಇದು ತುಂಬ ಮುಖ್ಯ. ಕೇವಲ ಲಿಂಗಾಂಗ ಸಾಮರಸ್ಯ ಬೆಳೆಸ್ಕೊಳ್ಳೋದು ಮುಖ್ಯನೇ ಅಲ್ಲ, ಬಸವಣ್ಣನ ನೋಡ್ತಾ ನೀ ನಾನಾದೆ ಬಸವಣ್ಣ, ಅಂದರೆ ಬಸವಣ್ಣನೇ ನಾನಾದೆ, ಅಂದರೆ ಬಸವಣ್ಣನವರನ್ನೇ ಪರಾಕಾಯ ಪ್ರವೇಶ ಮಾಡಿ ತಾನೇ ಬಸವನಾಗಿ ಆ ಬಸವ ಪ್ರಜ್ಞೆಯನ್ನು ಅನುಭವಿಸೋದಿದೆಯಲ್ಲ, ಭಾಗಶಃ ಜಗತ್ತಿನಲ್ಲಿ ಇದು ಸರ್ವಶ್ರೇಷ್ಠವಾದದ್ದು. ಯಾಕೆಂದರೆ ಬಸವಣ್ಣವ್ರು ಹೇಳ್ತಾರಲ್ಲ, ಅವ್ರಿಗೆ ಎಷ್ಟು ಪ್ರೀತಿ ಇತ್ತು ಇಡೀ ಜಗತ್ತಿನ ಮೇಲೆ, ಮಾನವ ಜನಾಂಗದ ಮೇಲೆ. ಎಲ್ಲ ಕಟ್ಟುಪಾಡುಗಳನ್ನು ಧಿಕ್ಕರಿಸಿ, ಮೌಢ್ಯಗಳನ್ನು ಬಿಟ್ಟು ಪ್ರಾಣಿ ಪಕ್ಷಿಗಳ ಬಗ್ಗೆಯೂ ಸಹ ಅತೀ ಪ್ರೀತಿಯನ್ನು ಉಳಿಸ್ಕೊಂಡಿದ್ದವರು ಬಸವಣ್ಣವರು. ಅದಕ್ಕೆ ಹೇಳ್ತಾರೆ, ಏನು ವ್ಯಾಧನೊಂದು ಮೊಲನ ತಂದಡೆ ಸಲುವ ಹಾಗಕ್ಕೆ ಬಿಲಿವರಯ್ಯ, ನೆಲನಾಳದನ ಹೆಣನೆಂದಡೆ ಒಂದು ಅಡಕೆಗೆ ಕೊಂಬುವರಿಲ್ಲ ನೋಡಯ್ಯ, ನರನಿಂದ ಕಷ್ಟ ಮೊಲನಿಂದ ಕಷ್ಟ ನರನ ಬಾಳುವೆ ಸಲೆ ನಂಬೋ ಕೂಡಲ ಸಂಗಮ ದೇವನ. ಅಂದರೆ ನೀನು ಚಕ್ರವರ್ತಿಯಾಗಿ ಸತ್ತಾಗ ಅವನ ಹೆಣಕ್ಕೆ ಸತ್ತು ಬಿದ್ದಿರುವ ಒಂದು ಮೊಲದ ಹೆಣಕ್ಕೆ ಇರ್ತಕ್ಕಂಥ ಬೆಲೆ ಇಲ್ಲ ಅಂತಕ್ಕಂಥದ್ದು. ಅಥವಾ ಬೇಟೆಯಾಡಿ ತಂದ ಮೊಲದ ಮಾಂಸಕ್ಕೆ ಜನ ಎಷ್ಟು ಹಾಗವನ್ನು ಕೊಟ್ಟು ಕೊಂಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೋ, ನೆಲನಾಳದನ ಹೆಣನೆಂದಡೆ ಒಂದು ಅಡಕೆಗೆ ಕೊಂಬುವರಿಲ್ಲ ನೋಡಯ್ಯ ಅಂತಕ್ಕಂಥ ಮಾತನ್ನು. ಅಥವಾ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ಕಟ್ಟಿದ್ದ ತಳಿರಮೆಂದಿತ್ತು, ಅಂದಂದೆ ಹುಟ್ಟಿತ್ತು ಅಂದಂದೆ ಹುಂಡಿತ್ತು, ಕೊಂದವರು ಉಳಿದರೆ ಕೂಡಲ ಸಂಗಮ ದೇವ ಅನ್ನೋ ಬಸವಣ್ಣವರು ಮಾತಿದೆಯಲ್ಲ. ಅಂದರೆ ಹಬ್ಬಕ್ಕೆ ಹರಕೆಗೆ ಕುರಿ ತಂದ್ಬಿಟ್ಟು ಅದನ್ನು ಕತ್ತರಿಸ್ತಾರೆ, ಕುರಿ ಸಾಯುತ್ತೆ, ಆದರೆ ಕೊಂದಂತಹ ಜನ ಅವ್ರು ಉಳಿತಾರ, ಅವರಿಗೆ ಮರಣ ಇಲ್ಲವೇ ಅಂತಕ್ಕಂಥ ಮಾತು. ಆ ದೃಷ್ಟಿಯಿಂದ ಎಲ್ಲರನ್ನೂ ಸಹ ಕರುಣೆಯಿಂದ ನೋಡ್ತಕ್ಕಂಥ ಕರುಣಾಮೂರ್ತಿ, ವಾತ್ಸಲ್ಯಮಯ ಮೂರ್ತಿ ಬಸವಣ್ಣವರು. ಅದಕ್ಕೆ ಅವ್ರು ಹೇಳ್ತಾರೆ ಸಿದ್ದರಾಮೇಶ್ವರರು, ಲಿಂಗ ಜಂಗಮ ಬಸವ ಸಂಗತ ಬಸವಣ್ಣ,
ಲಿಂಗ ಜಂಗಮ ರಾದಿಯಾಗಿ ಸಕಲ ಪ್ರಾಣಿ ಪಕ್ಷಿಗಳಲ್ಲೂ ಸಹ ಸರ್ವಸ್ವವನ್ನೂ ಸಹ ಮಮತೆಯಿಂದ ನೋಡ್ತಕ್ಕಂಥದ್ದು. ಅಂಗ ಕಳೆಗುಣ ಭಾವ ಬಸವಣ್ಣನು ಅಂಗದ ಈ ಗುಣವನ್ನು ಕಳೆದು ಲಿಂಗ ಗುಣವಾಗಿ ಲಿಂಗಮುಖದಿಂದ ಮಹಾಲಿಂಗ ಪ್ರಜ್ಞೆಯಲ್ಲಿ ಮಹಾಲಿಂಗದಲ್ಲಿ ಒಂದಂಶವಾಗಿ ತಾನು ಬೆರಿತಕ್ಕಂಥದ್ದನ್ನು ಲಿಂಗ ಕಾರಣ ಬಸವನಾದ ಮೇಲೆ ಈ ಲಿಂಗವನ್ನು ಧರಿಸಿ ಲಿಂಗದ ಮುಖೇನ ನಾನು ಮಹಾಲಿಂಗವನ್ನು ಕಾಣ್ತಕ್ಕಂತಹದ್ದನ್ನು ಅನುಗ್ರಹಿಸಿದ ಬಸವಣ್ಣನಾದ ಮೇಲೆ ಲಿಂಗ ನೀ ನಾನಾದೆ ಯೋಗಿನಾಥ, ನಾನು ಬಸವಣ್ಣನಾದೆ ಅಂತಕ್ಕಂಥ ಮಾತು. ಲಿಂಗ ರೂಪನು ಬಸವ, ಜಂಗಮ ರೂಪನು ಬಸವ ಅಂತ ಹೇಳ್ತಾನೆ. ಅಂಗಲಿಂಗದ ಬೆಳಗನೊಂದು ಮಾಡಿಯೇ ತೋರಿದ, ಅಂಗವನ್ನು ಲಿಂಗದಲ್ಲಿ ಮೂಡಿ ಮಹಾಲಿಂಗದ ಬೆಳಗನ್ನು ತೋರಿಸಿದಂತಹ ಬಸವಣ್ಣ ಬಸವಯ್ಯ ಇಂದೆನ್ನ ಮನದೊಡೆಯ ಬಂದತ ಕರಸ್ಥಲಕ್ಕೆ. ನೋಡಿ, ಕರಸ್ಥಲದ ಲಿಂಗವನ್ನು ಆ ಲಿಂಗದ ಮುಖೇನ ಬಸವಣ್ಣನ ಪ್ರಜ್ಞೆಯಲ್ಲಿ ತಾನು ಆ ಮಹಾಲಿಂಗ ದರ್ಶನವನ್ನು ಪಡೆದೆ. ಹಿಂದು ಮುಂದಿಲ್ಲದೆ ಪದವನಿತ್ತು. ಭಾಗಶಃ ಈ ಷಟ್ಸ್ಥಲ ಮಾರ್ಗದಲ್ಲಿ ಶರಣನಾದ ಮೇಲೆ ಐಕ್ಯ ಸ್ಥಳಕ್ಕೆ ಹೋದಾಗ ಹಿಂದು ಮುಂದಿಲ್ಲದ, ಹುಟ್ಟು ಸಾವಿಲ್ಲದ, ಜನನ ಮರಣಗಳಿಲ್ಲದ ಆ ಐಕ್ಯ ಸ್ಥಿತಿಯನ್ನು ನಾನು ಗಳಿಸಿದೆ. ಹೇಗೆ ಅಂದರೆ ಹೇಳ್ತಾರಲ್ಲ, ಏನು ಮರಳು ಗಾಡಿನ ಮರೀಚಿಕಾ ಜಳದಂತೆ, ಒಂದು ಅರ್ಥದಲ್ಲಿ ಬಯಲನಪ್ಪಿದ ಸುವಾಸನೆಯಂತೆ ತಾನು ಆ ಲಿಂಗದ ಮುಖೇನ ಮಹಾಲಿಂಗನಲ್ಲಿ ಐಕ್ಯವಾದೆ. ಅದನ್ನು ಹೇಳ್ತಾರೆ ನೋಡಿ, ಬಸವ 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 ಬಸವೇಶ ಬಸವರಸ ಬಸವಯ್ಯ ನಿಮ್ಮೊಡಿಗೆ ಶರಣು ಶರಣು. ಆ ರೀತಿ ಬಸವಣ್ಣನವರ ವಿಶೇಷತೆಯನ್ನು, ಆಮೇಲೆ ಅವರ ನಿಜಯೋಗ ದೃಷ್ಟಿಯನ್ನು ಸಹ ಕುರಿತು ಹೇಳಿದಾಗೆ ಬಸವ ಭಕ್ತಿಯ ಬೀಜ, ಬಸವ ಮುಕ್ತಿಯ ತೇಜ, ಬಸವಪ್ಪ ನಿಮ್ಮಡಿಗೆ ಶರಣು ಅಂತಾರೆ. ಭಕ್ತಿಯ ಮೂಲವೂ ನೀನೆ, ನಿತ್ಯದ ಮೂಲವೂ ನೀನೆ, ನೀನೆ ನಿಷ್ಕಲಕ್ಕೆಲ್ಲ ಬಸವನೆಂಬ ಈ ಅಕ್ಷರ ನಾಮಾಕ್ಷರವೇ ಬೀಜ. ಹಾಗೆ ಬಸವಾಕ್ಷರತ್ರಯದಲ್ಲಿ ಮನವಿಟ್ಟು ನಾನೀಗ ಹಸುವಳಿದು ಆ ಕ್ಷಣ ನೀನಾದೆ. ನೋಡಿ, ಹಸುವಳಿದು ಆ ಕ್ಷಣ, ಯಾಕೆಂದರೆ ಶರಣನಿಗೆ ಹುಟ್ಟು ಸಾವಿಲ್ಲ. ಆ ಕ್ಷಣ ನೀನಾದೆ. ಜಂಗಮವೇ ಲಿಂಗವೆಂದರಿಯದ ಪಾಪಿ. ನೋಡಿ, ಜಂಗಮವೇ ಲಿಂಗವೆಂದು ಬಸವಣ್ಣನವರು ಮಾರ್ಗದರ್ಶನ ಕೊಟ್ಟರು ಎಲ್ರಿಗೂ. ಆದರೆ ಅದನ್ನು ಅರಿಯದ ಪಾಪಿಯ ಅಂಗವನು ಮೆಟ್ಟಲೊಲ್ಲೆ ಗುರುವೆ. ಕೊನೆಗೆ ಸಂಗನ ಬಸವನ ಶ್ರೀ ಪಾದಕಮಲದಳು ಭೃಂಗವಾಗಿರಿಸಯ್ಯ ಯೋಗಿನಾಥ. ಬಸವಣ್ಣನ ಪಾದಕಮಲದಲ್ಲಿ ನನ್ನನ್ನು ಒಂದು ದುಂಬಿಯನ್ನಾಗಿ ಮಾಡು ನೀನು ಯೋಗಿನಾಥ ಅಂತ ಹೇಳ್ತಾರೆ. ಆ ಬಸವ ಸ್ಥಿತಿ, ಕೊನೆಗೆ ಲಿಂಗ ಜಂಗಮ ಲಿಂಗೈಕ್ಯ ಸ್ಥಿತಿ ಎಲ್ಲವೂ ಸಹ ಬಸವಣ್ಣನೇ. ಬಸವಣ್ಣನ ಸ್ಥಿತಿ, ಬಸವ ಪ್ರೀತಿ, ಬಸವ ಪ್ರಜ್ಞೆಯ ಪರಾಕಾಯ ಪ್ರದೇಶವನ್ನು ನಾವು ಸಿದ್ದರಾಮೇಶ್ವರರ ಮುಖೇನ ಇಲ್ಲಿ ನೋಡಲಿಕ್ಕೆ ಸಾಧ್ಯತೆ ಉಂಟು. ಕೊನೆಗೆ ಬಸವಣ್ಣನವರ ರೀತಿ ರಿವಾಜುಗಳನ್ನು ಕುರಿತು ಮಾತನಾಡ್ತಲೇ ಆದಿರೂಪನು ಬಸವ, ಅನಾದಿರೂಪನು ಬಸವ, ನಾದ ಕಳೆ ಬಿಂದುವಿಗೆ ಅತೀತ ಬಸವಣ್ಣನು, ಶಾಸ್ತ್ರಗಳಿಗೆ ಆಗಮಕ್ಕೆ ಅತೀತ ಬಸವಣ್ಣನು, ಚೋದ್ಯ ರೂಪನು ಬಸವ ಯೋಗಿನಾಥ. ಯಾಕೆಂದರೆ ಎಲ್ಲವೂ ಸಹ ಕೇವಲ ಶಾಸ್ತ್ರ ಸಂಪ್ರದಾಯ ಆಗಮ ವೇದ ಅಂತ ಹೇಳಿಕೊಂಡು ಮೌಢ್ಯಗಳ ಹೆಸರಿನಲ್ಲಿ ಸಮಾಜವನ್ನು ತುಳಿತಕ್ಕಂಥದ್ದನ್ನು ವಿರೋಧಿಸಿ ಕೊನೆಗೆ ಎಲ್ಲರಿಗೂ ಸಹ ಸಮಾನತೆಯನ್ನು ಕೊಟ್ಟಲ್ಲ. ಶಿವಶರಣರಿಗಿಂತ ಹಿರಿಯರಿಲ್ಲ ಅಂತ ಹೇಳಿದ್ರಲ್ಲ, ಇದು ಬಸವಣ್ಣನ ರೀತಿ ರಿವಾಜು ಅಂತ. ಮಹಾಬಯಲಾಗಿ ಬಸವಣ್ಣ ಪಡೆದಂತಹ ಆ ಅನುಭವವನ್ನು ಬಸವಣ್ಣನವರ ಮಾತುಗಳಲ್ಲೇ ಕೇಳಿದರೆ ಚಂದಿರ್ತತೆ. ಕೊನೆಗೆ ನೋಡಿ, ಬಸವಣ್ಣನವರೇ ಆ ಐಕ್ಯ ಸ್ಥಿತಿಯನ್ನು ಕುರಿತು ಮಾತನಾಡುವಾಗ ಹೇಳ್ತಾರೆ, ಘನಗಂಭೀರ ಮಹಾಘನದೊಳಗೆ ಘನಕ್ಕೆ ಘನವಾಗಿರ್ಧನಯ್ಯ ಕೂಡಲ ಸಂಗಮ ದೇವಯ್ಯನೆಂಬ ಮಹಾ ಬೆಳಗಿನೊಳಗಿರ್ದು ಶಬ್ದ ಮುಗುದನಾದುದನ್ನೇನೆಂಬೆನಯ್ಯ. ನೋಡಿ, ಈ ಐಕ್ಯ ಸ್ಥಿತಿಯನ್ನು ತಲುಪೋದು ಅಂತಂದರೆ ಭಕ್ತಿ ಮಾರ್ಗದ ಮುಖೇನವಾಗಿ ತಾನು ಹೋಗೋದು ಅಂತ ಅಂದರೆ ಎಷ್ಟು ಘನಕ್ಕೆ ಘನ ಆ ಸ್ಥಿತಿಗೋದವರು ಮತ್ತೆ ಮರಳಿ ವಾಪಸ್ ಆ ಸ್ಥಳಕ್ಕೆ ಬರಲ್ಲ. ಆದರೆ ಬಸವಣ್ಣನವರು ವಿಶೇಷತೆ ಏನಂದರೆ ಷಟ್ಸ್ಥಳದಲ್ಲಿ ಸಾಕ್ತಾರೆ. ಭಕ್ತನಾಗಿ, ಮಾಹೇಶನಾಗಿ, ಪ್ರಸಾದಿಯಾಗಿ, ಪ್ರಾಣಲಿಂಗಿಯಾಗಿ, ಶರಣನಾಗಿ, ಕೊನೆಗೆ ಐಕ್ಯ ಸ್ಥಿತಿಗೆ ಹೋಗಿ ಆ ಐಕ್ಯದ ನಂತರದ ಸ್ಥಿತಿಯನ್ನು ಸಹ ತಲುಪಿ ಷಟ್ಸ್ಥಳದಲ್ಲಿ ಅನಂತರ ಎಲ್ಲರಿಗೂ ಸಹ ಮಾರ್ಗದೀವಿಗೆಯಾಗಿ ಆ ಘನಸ್ಥಿತಿಯನ್ನು ಅರಿಯೋದಿದೆಯಲ್ಲ, ಅದಕ್ಕೆ ಅವ್ರು ಹೇಳೋದು ನೋಡಿ, ಘನ ಗಂಭೀರ ಮಹಾಘನದೊಳಗೆ ಸಂಪೂರ್ಣವಾಗಿ ಭಕ್ತಿ ಮಾರ್ಗದಲ್ಲಿ ಅಂಗ ಇಷ್ಟಲಿಂಗದ ಮುಖೇನ ಮಹಾಘನ ಲಿಂಗದೊಳಗೆ ಘನವಾಗಿ ಘನಕ್ಕೆ ಘನವಾಗಿರ್ದೇನಯ್ಯ. ಆ ಘನದ ಮಹಾಬೆಳಗನ್ನು ಹುಟ್ಟು ಅದರೊಳಗಿದ್ದು ಶಬ್ದ ಮುಗುದನಾದುದನ್ನು ಏನೆಂಬೆನಯ್ಯ. ಆ ಘನದ ಅರಿವನ್ನು ಗಳಿಸ್ಕೊಂಡ್ಮೇಲೆ ಆ ಮಹಾಲಿಂಗದಲ್ಲಿ ಒಂದು ಅಂಶವಾಗಿ ಸೇರ್ಪಡೆಯಾದಾಗ ಶಬ್ದ ಮುಗ್ಧರಾಗ್ತಾರೆ. ತುಂಬಿದ ಕೊಡ ತುಳುಕಲ್ಲಾದ ಹಾಗೆ ಆ ಸ್ಥಿತಿಗೆ ಹೋದವರು ಜಾಸ್ತಿ ಮಾತನಾಡಲ್ಲ ಅಂತ. ಮಾತನಾಡ್ತಾರೆ ಅಂದರೆ ಇನ್ನೂ ಆ ಸ್ಥಿತಿಯನ್ನು ತಲುಪಿಲ್ಲ ಅಂತ ಅರ್ಥ. ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ, ಸಮಸ್ತ ಕತ್ತಲೆಯ
ಮಸಕ ಒಳೆದಿಪ್ಪ ಇರವನೊಡೆಯ. ಬಸವಣ್ಣವರೇ ಹೇಳ್ತಕ್ಕಂಥ ಮಾತು. ಆ ಐಕ್ಯ ಸ್ಥಿತಿಯ ಅನುಭವವನ್ನು, ಆನುಭಾವಿಕ ನೆಲೆಯ ಪ್ರಜ್ಞೆಯನ್ನು. ಸಮಸ್ತ ಕತ್ತಲೆಯ ಮಸಕ ಒಳೆದಿಪ್ಪ ಇರವನೊಡೆಯ ಬೆಳಗಿಂಗೆ ಬೆಳಗು ಸಿಂಹಾಸನವಾಗಿ. ನೋಡಿ, ಕೇವಲ ಬೆಳಗಲ್ಲ, ಆ ಮಹಾಲಿಂಗ, ಆ ಘನಲಿಂಗದಲ್ಲಿ ಒಂದು ಅಂಶವಾಗೋದು ಅಂದರೆ ಆ ಬೆಳಕಲ್ಲಿ ಬೆಳಕಾಗಿ ಬೆಳಕೇ ಸೇರ್ಪಡೆಯಾದಂತೆ ಕರ್ಪೂರ ಅನಲನ್ನೊಳಗೆ ಅಪ್ಪಿದಂತೆ ಅಂತ ಹೇಳ್ತಾರೆ ನೋಡಿ. ಕರ್ಪೂರವೆಣ್ಣು ಅನಲ ನಲ್ಲನ ಅಪ್ಪಿ ಸಮರಸವಾದಂತೆ ಈ ಲಿಂಗಾಂಗ ಸಾಮರಸ್ಯ. ಇದು ತುಂಬ ವಿಶೇಷವಾಗಿರ್ತಕ್ಕಂಥ ಮಾತು. ವಚನ ತತ್ವ, ಷಟ್ಸ್ಥಲದ ಐಕ್ಯ ಸ್ಥಿತಿ, ಈ ಶರಣನ ಆನುಭಾವಿಕ ನೆಲೆಯ ರೀತಿ. ಹೇಗೆ? ಕರ್ಪೂರವೆಣ್ಣು ಅನಲ ನಲ್ಲನನ್ ಅಪ್ಪಿ ಸಮರತೆಯೊಳಗೆ ಸಾಮರಸ್ಯವಾದಂತೆ. ಭಾಗಶಃ ನೋಡಿ, ಸತಿಪತಿಗಳಿಂದೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗಿ ಅನ್ನೋ ಹಾಗೆ, ಅಥವಾ ಶರಣಸತಿ ಲಿಂಗಪತಿ ಪರಿಕಲ್ಪನೆಯ ಒಳಗಡೆ ಕುಟುಂಬವನ್ನು ಬಿಟ್ಟು ಯಾವುದು ವಚನ ತತ್ವ ಇಲ್ಲ. ಈ ಕುಟುಂಬದೊಳಗೆ ಇದ್ದುಕೊಂಡೇ ಆ ಮಹಾಘನದ ಲಿಂಗೈಕ್ಯ ಸ್ಥಿತಿಗೆ ಹೋಗ್ತಕ್ಕಂತಹ ಸರಳ ಭಕ್ತಿ ಮಾರ್ಗವನ್ನು ಹೇಳಿದ್ದು ವಚನ ತತ್ವ. ಅದಕ್ಕೆ ಹೇಳ್ತಾರೆ, ಸಮಸ್ತ ಕತ್ತಲೆಯ ಮಸಕ ಒಳಿದಿಪ್ಪ ಇರವನೊಡೆಯ ಬೆಳಗಿಂಗೆ ಬೆಳಗು ಸಿಂಹಾಸನವಾಗಿ. ಬೆಳಗು ಕೂಡಿದ ಕೂಟವ ಕೂಡಲ ಸಂಗಯ್ಯ ತಾನೇ ಬಲ್ಲ. ಈ ಬೆಳಗು ಕೂಡಿದ ಕೂಟ ಏನಿದೆ, ಇದನ್ನು ಕೂಡಲ ಸಂಗಮ ದೇವ ಅರ್ಥಾತ್ ಬಸವಣ್ಣ ಕಂಡ್ರು ಅಂತಕ್ಕಂಥ ಮಾತನ್ನು ಅವರ ವಚನದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಉಂಟು. ಇಲ್ಲಿ ತುಂಬ ಮುಖ್ಯವಾದ ಒಂದು ವಿಚಾರವನ್ನು ಸಿದ್ದರಾಮೇಶ್ವರರು ಹೇಳ್ತಾರೆ. ಬಹುಶಃ 12ನೇ ಶತಮಾನದ ಬಸವಣ್ಣನವರ ಕಲ್ಯಾಣದ ಕ್ರಾಂತಿ, ಆ ಕ್ರಾಂತಿಯ ನಂತರದ ಸಂದರ್ಭ ಹೇಗಾಯಿತು? ನಮ್ಗೆ ಇದುವರೆಗೂ ಐತಿಹಾಸಿಕವಾಗಿ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ ಬಸವಣ್ಣನವರ ಅಂತ್ಯಕಾಲದ ರೀತಿ ರಿವಾಜುಗಳು. ಆದರೆ ಕೆಲವರು ಹೇಳ್ತಾರೆ, ಕಲ್ಯಾಣದ ಕ್ರಾಂತಿ ಆದಾಗ ಮಧುವರಸ ಮತ್ತು ಮಧುವಯ್ಯ ಮತ್ತು ಇವರಿಗೆ ಎಳೆಹೂಟೆ ಶಿಕ್ಷೆಯನ್ನು ಕೊಟ್ಟು ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು. ತಾಳೆಗರಿ ಓಲೆಗಳನ್ನೆಲ್ಲ ಸುಟ್ಟುಬಿಟ್ರು, ಶರಣರನ್ನು ದಿಕ್ಕ ಪಾಲಾಗಿ ಓಡುವಂತೆ ಮಾಡಿಬಿಟ್ರು. ಅದೆಲ್ಲವೂ ಸಹ ಐತಿಹಾಸಿಕ ಸತ್ಯ. ಆದರೆ ಸಿದ್ದರಾಮೇಶ್ವರರು, ಚನ್ನಬಸವಣ್ಣ, ನೀಲಮ್ಮ ಮುಂತಾದ ವಚನಕಾರರೆಲ್ಲ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ ಮುಂತಾದವರು ಏನೂ ಬರೆಯದೇ ಇದ್ದಂತಹ ತಾಳೆಗರಿ ಓಲೆಗಳನ್ನು ಕಟ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರನ್ನ ಅಡ್ಡ ಹಾಕಿದ್ದ ಬಿಜ್ಜಳನ ಸೈನಿಕರು ಏನೂ ಇಲ್ಲದೇ ಇರತಕ್ಕಂಥದ್ದು ಇದೆಯೋ ಇಲ್ವೋ ಅಂತವನ್ನು ನೋಡದೆ ಅವಳನ್ನ ಸುಟ್ಟಾಕ್ಬಿಡ್ತಾರೆ. ಅವತ್ತಿನ ರಾಜಸತ್ತೆಯ ವಿಚಿತ್ರ ವ್ಯಕ್ತಿಗಳು. ಅದೇ ರೀತಿಯಾಗಿ ಅದೊಂದು ಶರಣರು ಅರ್ಥಾತ್ ವಚನಕಾರರು ತಮ್ಮ ವಚನಗಳನ್ನು ಉಳಿಸಿದ ಒಂದು ರೀತಿ ರಿವಾಜು. ಅದೇ ರೀತಿ ಬಸವಣ್ಣನವರು ಯಾವ ರೀತಿ ಅವರ ಅಂತ್ಯ ಆಯಿತು ಅಂದರೆ, ಕೆಲವರು ಏನು ಹೇಳ್ತಾರೆ, ಬಿಜ್ಜಳನ ಕೊಲೆ ಆಗುತ್ತೆ, ಶರಣರೇ ಬಿಜ್ಜಳನ ಕೊಲೆ ಮಾಡಿದ್ರು ಅಂತ ಕೆಲವರು. ಇಲ್ಲ, ಬಿಜ್ಜಳನ ಮಗ ಸೋವಿದೇವನೇ ಅವನ ಬಂಧನದಲ್ಲಿಟ್ಟು ಕೊಲ್ಲಿಸ್ದ ಅಂತ ಕೆಲವರು. ಅದೇ ಸಂದರ್ಭದಲ್ಲಿ ಬಿಜ್ಜಳನ ಸೈನಿಕರು ಅರ್ಥಾತ್ ಸೋವಿದೇವನ ಸೈನಿಕರು ಬಸವಣ್ಣನವರ ಬೆನ್ನಟ್ಟಿ ಹೋಗಿ ಬಸವಣ್ಣನನ್ನು ಕೊಂದರು ಅಂತ ಹೇಳ್ತಕ್ಕಂಥ ಮಾತು. ಅದು ಯಾವುದೇ ನಮಗೆ ಐತಿಹಾಸಿಕ ದಾಖಲೆಗಳಿಲ್ಲ. ಇನ್ನು ಮುಂದುವರೆದು ಕೂಡಲ ಸಂಗಮದಲ್ಲಿ ಬಸವಣ್ಣವರೇ ಏನು ತನವನ್ನು ನೀಕ್ಕೊಂಡ್ರು ಅಂತ ಹೇಳ್ತಕ್ಕಂಥ ಮಾತು. ಆದರೆ ಬಸವಣ್ಣವರು ಅವರ ವ್ಯಕ್ತಿತ್ವ ನೋಡಿದ್ರೆ ಅವರು ಆ ರೀತಿಯಲ್ಲಿ ತಮ್ಮ ಅವಸಾನ ತಂದುಕೊಳ್ಳೋರಲ್ಲ. ಇದು ಎರಡೂ ವಿರುದ್ಧ ಮಾರ್ಗಗಳು ಸಹ ತಪ್ಪು ಅಂತಕ್ಕಂಥದ್ದು. ಆದರೆ ಇದಕ್ಕೆ ಸಿದ್ದರಾಮೇಶ್ವರರ ತ್ರಿವದಿ ಒಳಗೆ, ಈ ಬಸವ ಸ್ತೋತ್ರ ತ್ರಿವದಿ ಒಳಗಡೆ ಸಿದ್ದರಾಮೇಶ್ವರರು ಹತ್ತಿರದಿಂದ ಬಸವಣ್ಣನವರನ್ನು ಕಂಡಿರೋದ್ರಿಂದ ಯಾವ ರೀತಿ ಉಪಾಯ ಮಾಡ್ತಾರೆ ಅಂತಂದರೆ, ಬಿಜ್ಜಳನ ಸೈನಿಕರು ಬೆನ್ನಟ್ಟಿ ಬಂದಾಗ ಬಸವಣ್ಣವರು ಸಿಗಬಾರ್ದು, ಆದರೆ ಬಸವಣ್ಣವರು ಲಿಂಗೈಕ್ಯರಾಗ್ಬಿಟ್ರು ಅಂತಂದರೆ ಅವ್ರನ್ನ ಹುಡ್ಕೋದು ಬಿಟ್ಬಿಡ್ತಾರೆ. ಆ ರೀತಿ ಬಸವಣ್ಣನವರನ್ನು ಸಂಗಮದಿಂದ ಹೊಳೆಯನ್ನು ದಾಂಟಿಸಿ ಅವ್ರೇನು ಮಾಡ್ತಾರೆ, ಶ್ರೀಶೈಲಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆ ಶ್ರೀಶೈಲದ ಮಳೆಯ ಮಠದಲ್ಲಿ ತಮ್ಮ ಅಂತಿಮ ದಿನಗಳನ್ನು ಬಸವಣ್ಣವರು ಕಳೆದ್ರು ಅಂತಕ್ಕಂಥದ್ದು ಈ ಬಸವಸ್ತೋತ್ರ ತ್ರಿವೇದಿ ಒಳಗೂ ಬರುತ್ತೆ. ಅದನ್ನು ನಮ್ಮ ಶಿವರುದ್ರ ಮಹಾಸ್ವಾಮಿಗಳು ತುಂಬ ಚೆನ್ನಾಗಿ ಅನಲೈಸ್ ಮಾಡ್ತಾರೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಆ ಬಸವಣ್ಣನವರ ಅಂತ್ಯಕಾಲದಲ್ಲಿ ಸಿದ್ದರಾಮೇಶ್ವರರ ಆ ಮಹಾ ಉಪಾಯ ಅಂತಕ್ಕಂಥದ್ದು, ಅವರನ್ನು ಮಳೆಯ ಮಠ ಇವತ್ತು ನಾಗಾರ್ಜುನ ಡ್ಯಾಮನ್ನು ಮುಳುಗೋಗ್ಬಿಟ್ಟಿದೆ. ಆದರೆ ಅಲ್ಲಿದ್ದು, ಯಾಕೆಂದರೆ ಚತುಸ್ಸಮಯ ಕ್ಷೇತ್ರ ಅಂತ ಕರೀತಾರೆ ಶ್ರೀಶೈಲವನ್ನು. ಜಗತ್ತಿನ ಮಹಾಜ್ಞಾನಿಗಳೆಲ್ಲರೂ ಸಹ ಅಲ್ಲಿ ಬಂದರು. ಕೊನೆಗೆ ಅಲ್ಲಮಪ್ರಭು ಮತ್ತು ಅಕ್ಮಹಾದೇವಿ ಅಂತವರು ಕೊನೆಗಾಲದಲ್ಲಿ ಶ್ರೀಶೈಲದಲ್ಲಿ ಇದ್ದರು ಅಂತಕ್ಕಂಥ ಮಾತು. ಬಸವಣ್ಣವರನ್ನು ಸಹ ಆ ಮಳೆಯ ಮಠಕ್ಕೆ ಕರ್ಕೊಂಡು ಹೋದರು ಅಂತಕ್ಕಂಥ ಮಾತು ಇಲ್ಲಿ ಬರುತ್ತೆ. ನೋಡಿ, ಅವರು ಹೇಳ್ತಾರೆ, ಸಾಗರ ಬ್ರಹ್ಮವನ್ನು ಸಾಧಿಸಿ ಬ್ರಹ್ಮದಲ್ಲಿ ನೀಗಿ ನಿಷ್ಪತಿಯಾದ ಮಳೆಯ ಮಠದಿ ಆಗದ ಅರಸನನ್ನು ಕಳೆದು ಕೊಂಗೊಳಿಸಿದನು ಯೋಗಿಗುರು ಬಸವನೈ ಯೋಗಿನಾಥ. ಶ್ರೀಶೈಲದ ಮಳೆಯ ಮಠದಲ್ಲಿ ಇದು ನೋಡಿ, ಸಾಗರ ಬ್ರಹ್ಮವನ್ನು ಸಾಧಿಸಿ ಬ್ರಹ್ಮದಲ್ಲಿ,
ಅವರು ಆ ಐಕ್ಯ ಸ್ಥಿತಿಗೆ ಹೋಗಿ ಎಲ್ಲವನ್ನೂ ಗಳಿಸಿ ಎಲ್ಲರನ್ನೂ ಆ ಭಕ್ತಿ ಮಾರ್ಗದಲ್ಲಿ ಮುಂದುವರಿಸಿ ಕೊನೆಗೆ ನೀಗಿ ನಿಷ್ಪತಿಯಾದ ಮಳೆಯ ಮಠದಿಗೆ, ಅಂದರೆ ಮಳೆಯ ಮಠದಲ್ಲಿ ತಮ್ಮ ಜೀವನದ ಅಂತಿಮ ದಿನಗಳನ್ನು ಕಳೆದ್ರು ಅಂತಕ್ಕಂಥದ್ದನ್ನು ಆ ರೀತಿ ಹೇಳ್ತಕ್ಕಂಥ ಮಾತನ್ನು ಕುರಿತು ಹೇಳಬೇಕಾದ್ರೇ ಶ್ರೀಶೈಲದ ಮಳೆಯ ಮಠದ ಬಗ್ಗೆ ಮಾತನಾಡ್ತಾರೆ. ಯಾವುದು ಹೊಳೆಯ ದಾಂಟಿಸಲೆಂದು ಹರಿಗೋಲು ಹಾಕಿದಳೆ, ಹೊಳೆ ಬತ್ತಿ ಹರಿಗೋಲು ಉಳಿಯಿತಲ್ಲ, ಹೊಳೆಯ ದಾಂಟಿಪರನು ಕಳೆದು ಕಂಗೊಳಿಸಿದ ಯೋಗಿ ಗುರು ಬಸವನೈ ಯೋಗಿನಾಥ ಅಂತಕ್ಕಂಥ ಮಾತು. ಆ ಹೊಳೆಯಿಂದ ದಾಂಟಿ ಬಸವೇಶ್ವರರು ಶ್ರೀಶೈಲದ ಆ ಮಳೆಯ ಮಠಕ್ಕೆ ಹೋಗಿ ಅಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ದು ಅಂತಕ್ಕಂಥ ಸತ್ಯವನ್ನು ಹೇಳ್ತಾರೆ. ಈ ಐತಿಹಾಸಿಕ ವಿಚಾರವನ್ನು ನಾವು ಅತಿ ಹತ್ತಿರದಿಂದ ಸಿದ್ದರಾಮೇಶ್ವರರು ಬಸವಣ್ಣವ್ರನ್ನ ಕಂಡಿರೋದ್ರಿಂದ ನಾವು ಇದನ್ನು ಒಪ್ಕೊಳ್ಬೇಕಾಗ್ತದೆ. ಹಾಗೆಯೇ ಅವರು ಹೇಳ್ತಾರೆ, ಅಂಗ ಬಿಡಿದ ಲಿಂಗ ಬಿಡಿದ ಲಿಂಗಾಂಗ ಸಾಮರಸ್ಯ ಬಸವೇಶ್ವರರಲ್ಲಿ ಆಗಿತ್ತು ಅಂತ ಹೇಳೋದಕ್ಕೆ, ಅಂಗಲಿಂಗದ ಭೇದವೆನಿತು ಕಾಲ ಅಂಗಗುಣ ಲಿಂಗ ತಲ್ಲೀಯವ ಬಸವ ಲಿಂಗವೆಂದೈದೆನೈ ಯೋಗಿನಾಥ. ಅಂದರೆ ಲಿಂಗ ಅಂಗ ಬೇರಿಲ್ಲ, ಎರಡೂ ಒಂದೇ ಅಂತ ಆ ಲಿಂಗಾಂಗ ಸಾಮರಸ್ಯವನ್ನು ಉಳಿಸ್ಕೊಂಡ್ರು ಬಸವಣ್ಣ ಅಂತಕ್ಕಂಥ ಮಾತು. ಅವರ ಐಕ್ಯ ಸ್ಥಿತಿಯ ಅವರು ನಿರ್ವಹಲಾದ ರೀತಿಯನ್ನು ಸಹ ಆ ಸಿದ್ದರಾಮೇಶ್ವರರು ತಮ್ಮ ಈ ಬಸವ ಸ್ತೋತ್ರ ತಿರುವಿಯಲ್ಲಿ ಹೇಳ್ತಾರೆ. ಅಂಗ ಲಿಂಗದಿ ಭರಿತ ಲಿಂಗ ಅಂಗದಿ ಭರಿತ ಸಂಗನ ಗುರುಮೂರ್ತಿ ಶ್ರೀ ಗುರು ಬಸವಲಿಂಗ ಅಂಗದಿ ನಿಜತತ್ವ ಸಂಘ ಷಟ್ಸ್ಥಲ ಭರಿತ ಸಂಗನ ಬಸವಣ್ಣ ನೈ ಯೋಗಿನಾಥ. ನೋಡಿ, ಇದು ತುಂಬ ಮುಖ್ಯವಾದ ವಿಚಾರ. ಅಂಗಲಿಂಗದಿ ಭರಿತ ಲಿಂಗವಂಗದಿ ಭರಿತ ಅಂದರೆ ಲಿಂಗಾಂಗ ಸಾಮರಸ್ಯ ಐಕ್ಯ ಸ್ಥಿತಿಗೆ ಹೋದಂತಹ ಬಸವಣ್ಣನವರ ಸ್ಥಿತಿ. ಸಂಗನ ಗುರುಮೂರ್ತಿ ಶ್ರೀ ಬಸವಲಿಂಗ ಅಂಗದ ನಿಜತತ್ವ, ಯಾಕೆಂದರೆ ಯೋಗದಲ್ಲಿ ಬಸವನಿಜ ಯೋಗ ಅಂತಲೇ ಹೇಳ್ತಾರೆ. ಸಂಘ ಷಟ್ಸ್ಥಲ ಭರಿತ, ಷಟ್ಸ್ಥಲದಲ್ಲಿ ಸಾಗಿ ಆ ಐಕ್ಯ ಸ್ಥಿತಿಗೆ ಹೋದ ಸಂಗನ ಬಸವಣ್ಣನೇ ಯೋಗಿನಾಥ. ಸಿದ್ದರಾಮೇಶ್ವರರು ಈ ಮಾತನ್ನೇ ಬಸವಣ್ಣವರು ತಮ್ಮೊಂದು ವಚನದಲ್ಲಿ ಅವರು ಐಕ್ಯ ಸ್ಥಿತಿಗೆ ಹೋದಂತಹ ರೀತಿ ರಿವಾಜನ್ನು, ಆ ನಂತರದ ಸ್ಥಿತಿಯನ್ನು ಅವರು ಅನುಭವಿಸಿದ ಆನುಭಾವಿಕ ಪ್ರಜ್ಞೆಯನ್ನು ಸಹ ಬಸವಣ್ಣವರು ಒಂದು ವಚನದಲ್ಲಿ ಕಟ್ಟಿಕೊಡ್ತಾರೆ. ಅವ್ರು ಹೇಳ್ತಾರೆ, ಈ ಷಟ್ಸ್ಥಲ ಮಾರ್ಗದ ರೀತಿ ರಿವಾಜುಗಳನ್ನು ಹೇಳಬೇಕಾದ ಸಂದರ್ಭದಲ್ಲಿ ಮೆಲ್ಲನೆ ಭಕ್ತನೆಂದೆನಿಸಿಕೊಂಬೆ. ನೋಡಿ, ಮೆಲ್ಲನೆ ಭಕ್ತನೆನಿಸಿಕೊಂಬೆ. ಯಾಕೆಂದರೆ ಭಕ್ತಿ ಮಾರ್ಗದಲ್ಲಿ ಮುಂದುವರೆದಾಗಲೇ ನಾನು ಇನ್ನೊಂದು ಸ್ಥಳಕ್ಕೆ ಹೋಗಲಿಕ್ಕೆ ಸಾಧ್ಯ ಅನ್ನೋದು. ಮೆಲ್ಲನೆ ಮಾಹೇಶ್ವರ ನೆನೆಸಿಕೊಂಬೆ. ಮೆಲ್ಲನೆ ನಾನು ಭಕ್ತನಾದೆ, ಮೆಲ್ಲನೆ ನಾನು ಮಾಹೇಶ್ವರ ನೆನೆಸಿಕೊಂಬೆ. ಮೆಲ್ಲನೆ ಪ್ರಸಾದಿ ಎನಿಸಿಕೊಂಬೆ. ಮೆಲ್ಲನೆ ಪ್ರಸಾದಿ, ಕೊನೆಗೆ ಮೆಲ್ಲನೆ ಪ್ರಾಣಲಿಂಗಿ ಎಂಬೆನಿಸಿಕೊಂಬೆ. ಮೆಲ್ಲನೆ ಶರಣ ನೆನೆಸಿಕೊಂಬೆ. ಮೆಲ್ಲನೆ ಐಕ್ಯ ನೆನೆಸಿಕೊಂಬೆ. ನೋಡಿ, ಈ ಷಟ್ಸ್ಥಲದಲ್ಲಿ ಅವರು ಮಾರ್ಗದಲ್ಲಿ ಮುಂದುವರೆದು ನಾನು ಭಕ್ತನಾದೆ, ಮಾಹೇಶನಾದೆ, ಪ್ರಸಾದಿಯಾದೆ, ಪ್ರಾಣಲಿಂಗಿಯಾದೆ, ಶರಣನಾದೆ, ಕೊನೆಗೆ ಲಿಂಗಾಂಗ ಸಾಮರಸ್ಯದಿ ನಾನು ಐಕ್ಯನಾದೆ. ನೋಡಿ, ಅಲ್ಲಿ ಹೇಳ್ತಕ್ಕಂಥದ್ದು ಮೆಲ್ಲನೆ ಐಕ್ಯ ನೆನೆಸಿಕೊಂಬೆ. ಮೆಲ್ಲನೆ ಷಟ್ಸ್ಥಲವ ಮೀರಿ, ಮೆಲ್ಲನೆ ಷಟ್ಸ್ಥಲವ ಮೀರಿ ನಿರವಯಲ ಸ್ಥಳವನು ಐದುವೆನಯ್ಯ ಕೂಡಲ ಸಂಗಮ ದೇವ. ನೋಡಿ, ಈ ಷಟ್ಸ್ಥಲವನ್ನು ಮೀರಿ ನಿರವಯಲ ಸ್ಥಳವನ್ನು ಐದುವೆನಯ್ಯ. ಆ ನಿರವಯಲ ಸ್ಥಳವನ್ನು ಅವರು ಹೇಗೆ ತಲುಪಿದ್ರು ಅಂತಂದರೆ ಅದನ್ನೇ ಹೇಳ್ತಾರಲ್ಲ, ಯಾವುದು ಘನಕ್ಕೆ ಘನಗಂಭೀರ ಮಹಾಘನದೊಳಗೆ ಘನಕ್ಕೆ ಘನವಾಗಿರ್ದೆನಯ್ಯ ಕೂಡಲ ಸಂಗಮ ದೇವಯ್ಯನೆಂಬ ಮಹಾ ಬೆಳಗಿನೊಳಗಿದ್ದು ಶಬ್ದ ಮುಗುದನಾದುದನ್ನು ಏನೆಂಬೆ ಅನ್ನೋದು ಇದೆಯಲ್ಲ, ಅದನ್ನು ಇಲ್ಲಿ ಮೆಲ್ಲನೆ ಐಕ್ಯ ನೆನೆಸಿಕೊಂಡೆ. ಮೆಲ್ಲನೆ ಷಟ್ಸ್ಥಲವ ಮೀರಿ ನಿರ್ವಯಲ ಐದುವೆನಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯತೆ ಉಂಟು. ಹಾಗೆಯೇ ಐಕ್ಯ ಸ್ಥಿತಿಗೆ ಅವರು ಹೋಗಿ ಆ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿದ ಸ್ಥಳವನ್ನು ಹೇಳಬೇಕಾದಾಗ, ನಲ್ಲ ನಾಲಿಂಗವನು ಸಲ್ಲಲಿತದಿಂ ಕಂಡ ನಿರ್ಲೇಪ ನಿಜಯೋಗಿ ಬಸವಯ್ಯನು ಅಲ್ಲಿಂದಲತ್ತತ್ತ ವಲ್ಲಭೆಯನೊಳಕೊಂಡ ಸಲ್ಲಲಿತ ಬಸವನೇ ಯೋಗಿನಾಥ. ನೋಡಿ, ಇದು ಯಾವುದು ಶರಣಸತಿ ಲಿಂಗಪತಿ ಕಲ್ಪನೆ. ನಲ್ಲೆಯರ ಆ ಒಂದು ಒಲುಮೆ ಅಂತಕ್ಕಂಥದ್ದು ಈ ಲಿಂಗಾಂಗ ಸಾಮರಸ್ಯ. ನೋಡಿ, ನಲ್ಲನ ಆಲಿಂಗವನ್ನು ಸಲ್ಲಲಿತ ಕಂಡ, ಅರ್ಥಾತ್ ಈ ಅಂಗ ಆ ಲಿಂಗದ ಮುಖೇನ ಆ ಮಹಾಲಿಂಗದಲ್ಲಿ ಕೂಡಿದ್ದು ನಿರ್ಲೇಪ ನಿಜಯೋಗಿ ಬಸವಯ್ಯನು. ನಿರ್ಲೇಪ ನಿಜಯೋಗಿ, ಯಾಕೆಂದರೆ ಕರ್ಪೂರವೆಣ್ಣು ಅನಲನಲ್ಲನನ್ ಅಪ್ಪಿ
ಸಮರಸವಾದಂತೆ ಅಂದ. ಅಲ್ಲಿಂದಲ ತತ್ತ ವಲ್ಲಭೆಯನೊಳಕೊಂಡ ಸಲ್ಲಲಿತ ಬಸವನೈ ಯೋಗಿನಾಥ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗೆಯೇ ಮನೆಯೊಳಗೆ ಮನೆ ಹುಟ್ಟಿ ತನುವ ನಿರವಯಂ ಮಾಡಿ ಅನುವರಿದು ಪದಭರಿತನಾದ ಶರಣ. ಮನೆಯೊಳಗೆ ಮನೆ ಹುಟ್ಟಿ ಅನ್ನೋ ಹಾಗೆ ನನಗಿಂತ ಕಿರಿಯರಿಲ್ಲ ಅಂತಕ್ಕಂಥ ಬಸವಣ್ಣನವರ ಮಾತೇನಿದೆ, ಆ ಬಸವಣ್ಣನವರ ಮಾತಲ್ಲಿ ಅವ್ರು ಹೇಳ್ತಾರೆ ಇಲ್ಲಿ ವಿನಯದಿಂದಲೇ ನಿಜವರಿದು ಘನವ ಪಡೆದ. ಅಂದರೆ ನಿಜದ ಅರಿವು ಅಂತಂದರೆ ಈ ಲಿಂಗಾಂಗ ಸಾಮರಸ್ಯದ ಆ ಒಲುಮೆಯ ನೀತಿಗಳು. ಆಮೇಲೆ ಅದನ್ನು ಹೇಳ್ತಾರೆ ಆ ಶ್ರೀಶೈಲದಲ್ಲಿ ಆ ಐಕ್ಯ ಸ್ಥಿತಿಗೆ ಹೋದ ನಂತರವೂ ಸಹ ಅವರು ಎಲ್ಲರನ್ನೂ ಭಕ್ತಿ ಮಾರ್ಗಕ್ಕೆ ತಂದರು ಅಂತ ಹೇಳಬೇಕಾದ್ರೆ 3 ಬೆಟ್ಟವ ದಾಂಟಿ ಮುಕ್ತಿ ರಾಜ್ಯವ ಕೂಡಿ. ನೋಡಿ ಅಲ್ಲಿ ಶ್ರೀಶೈಲ 3 ಬೆಟ್ಟಗಳಿಂದ ಆವೃತವಾಗಿದೆ. ಆ 3 ಬೆಟ್ಟವನ್ನು ದಾಟಿ ಹೋಗಿ ಆ ಮಳೆಯ ಮಠ ಕೂಡಿದ್ದು ಅಲ್ಲಿ ತೋರುವ ಶಿಖಿ ಕರ್ಪೂರ ಯೋಗದಂತೆ. ಶಿಖಿ ಕರ್ಪೂರ ಯೋಗ ಅಂದರೆ ಶಿಖಿ ಅಂದರೆ ಬೆಂಕಿ, ಅಂದರೆ ಬೆಂಕಿಯೊಳಗೆ ಕರ್ಪೂರ ಬೆರೆತಂತೆ ಬಯಲನೆ ಬೆರೆಸಿ ಬಯಲಾದ ಬಸವ. ಕೊನೆಗೆ ಬಯಲನೆ ಬೆರೆಸಿ ಬಯಲಾದ ಬಸವ ನಿರ್ವಯಲ ಪದವೆನೆಗೆ ಯೋಗಿನಾಥ. ನಿರ್ವಯಲ ಪದ ಅರ್ಥಾತ್ ಬಸವಣ್ಣನವರ ಈ ಲಿಂಗೈಕ್ಯ ಸ್ಥಿತಿ ಲಿಂಗಾಂಗ ಸಾಮರಸ್ಯ, ಅದನ್ನು ಕುರಿತು ಈ ಬಸವ ಸ್ತೋತ್ರ ತಿಳಿದಿಯಲ್ಲಿ ಸಿದ್ದರಾಮೇಶ್ವರರು ಮಾತನಾಡ್ತಾರೆ. ಮತ್ತು ಬಸವಣ್ಣನವರ ವಿಶೇಷ ಆಲೋಚನೆಗಳನ್ನು ಕುರಿತು ಹೇಳಬೇಕಾದಾಗ ನಾವು ಇಡೀ ಜಗತ್ತಿನ ಒಬ್ಬ ಮಹಾನ್ ದಾರ್ಶನಿಕನಾಗಿ ಬಸವಣ್ಣ ತನ್ನ ತನವನ್ನು ಹೇಗೆ ಉಳಿಸ್ಕೊಂಡ್ರು ಅಂತಕ್ಕಂಥ ಮಾತು. ಯಾಕೆಂತಂದರೆ ಅವ್ರು ಹೇಳ್ತಾರೆ, ಎಲ್ಲೋ ಒಂದು ಕಡೆ ಜನಸಾಮಾನ್ಯರು ಲೌಕಿಕದಲ್ಲಿದ್ದಾಗ ಎಲ್ಲೋ ಒಂದು ಕಡೆ ಲೌಕಿಕವನ್ನು ಮೀರಿ ಅಲೌಕಿಕದ ಕಡೆ ಬರಬೇಕು. ಆದರೆ ಹೇಗೆ ಬರೋಕ್ಕಾಗ್ತಾ ಇಲ್ಲ. ಅವ್ರು ಹೇಳ್ತಾರೆ ಬಸವಣ್ಣವರ ಒಂದು ವಚನದಲ್ಲಿ, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ಮುಳುಗಲೀಯದು ಬೆಂಡು, ತೇಲಲೀಯದು ಗುಂಡು, ಇಂತಪ್ಪ ಸಂಸಾರ ಶರದಿಯ ದಾಂಟಿಸಿ ಕಾಯೋ. ನೋಡಿ ಇಲ್ಲಿ ಹೇಗಾಗ್ಬಿಟ್ಟಿದೆ ನಮ್ಮ ಥರ ಅಂತಂದರೆ ವಿವೇಚನೆಯನ್ನು ಕಳ್ಕೊಂಡಿರ್ತಕ್ಕಂಥ ನಾವು ಹೇಗೆ ಅಂದರೆ ಕಾಲಲ್ಲಿ ಗುಂಡನ್ನು ಕಟ್ಕೊಂಡು ಕೊರಳಲ್ಲಿ ಬೆಂಡನ್ನು ಕಟ್ಕೊಂಡು ಬಾವಿನಲ್ಲಿ ಬಿದ್ದ ಹಾಗೆ. ಗುಂಡು ಕೆಳಿಯುತ್ತೆ, ಬೆಂಡು ಮೇಲಿಳಿಯುತ್ತೆ, ಕೊನೆಗೆ ಅದನ್ನು ದಾಂಟಿ ಬರಲಿಕ್ಕಾಗಲ್ಲ ಅಂತಕ್ಕಂಥದ್ದನ್ನು ಆ ದೃಷ್ಟಿಯಿಂದಲೇ ಯಾವುದು ಜನಸಾಮಾನ್ಯರ ರೀತಿ ವಿವಾದಿಗಳನ್ನು ಕುರಿತು ಬಸವಣ್ಣವ್ರು ಮಾತಾಡ್ತಾರೆ. ಏನ ಬಂದಿರಿ ಹದುಳಿದ್ದಿರಿ ಎಂದಳೆ ನಿಮ್ಮ ಹೆಸರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ, ಕೊಡಲಿಲ್ಲದಿದ್ದಡದ್ದು ಗುಣವಿಲ್ಲದಿದ್ದಡೆ ಕೆಡಹಿ ಮೂಗ ಕೊಯ್ಯುವುದೇ ಮಾಬನೆ ಕೂಡಲ ಸಂಗಮ ದೇವ. ನೋಡಿ ಎಷ್ಟು ವಿಚಿತ್ರ ನಮ್ಮ ಸ್ಥಿತಿ. ನಮಗಿನ್ನ ಚೆನ್ನಾಗಿರೋರನ್ನೂ ನೋಡಿ ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ. ಯಾಕೆ ನಮಗೆ ಐಕ್ಯ ಸ್ಥಿತಿ ಸಾಧ್ಯ ಇಲ್ಲ ಅಂದರೆ, ಈ ಷಟ್ಸ್ತರದಲ್ಲಿ ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ಲೌಕಿಕವನ್ನು ಮೀರಿ ಆನುಭಾವಿಕ ಪ್ರಜ್ಞೆ ಅಂತಕ್ಕಂಥ ಸಾಧ್ಯ ಆಗಲ್ಲ ಅಂದರೆ, ನಾವಿನ್ನೂ ಈ ಲೌಕಿಕದ ಈ ಜಂಜಡಗಳ ಮಧ್ಯೆಯೇ ನರಳ್ತಾ ಇದ್ದೀವಲ್ಲ. ಹೇಗೆ ಅಂದರೆ ಅಕ್ಮಹಾದೇವಿ ಹೇಳ್ತಾಳೆ, ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲನ್ನು ತಾನೇ ಸುತ್ತಿ ಸಾವತರನಂತೆ ಮನ ಬಂದುದ ಬಯಸಿ ಬೇವುತ್ತಿದ್ದೇನಯ್ಯ. ಈ ಜಂಜಡದಿಂದ ಮುಕ್ತಿ ಕೊಡುವಂಥ ಹೇಳೋ ಹಾಗೆ ಅಕ್ಕಮಹಾದೇವಿ ಇಲ್ಲಿ ಯಾವುದು ಬಂದರೆ ನೋಡಿ, ನಮಗಿನ್ನ ಮೇಲ್ಮಟ್ಟದಲ್ಲಿರ್ತಕ್ಕಂಥವ್ರನ್ನೂ ನೋಡಿ ನಾವು ಸಹಿಸ್ಕೊಳ್ಳಲ್ಲ, ನಮಗಿನ್ನ ಕೆಳಮಟ್ಟದಲ್ಲಿರ್ತಕ್ಕಂಥವ್ರನ್ನೂ ನೋಡಿ ನಾವು ಸಹಿಸಲ್ಲ. ಯಾಕೆಂದರೆ ಅವ್ರಿಗೆ ಏನಿದೆ ಅಂತ ಕೆಳಮಟ್ಟದವ್ರು ಮೇಲ್ಗಡೆ ಇದ್ದರೆ ಅವ್ನಿಗೆ ಹೆಂಗೋ ಮಾಡಿಬಿಟ್ಟ. ಓಲಿ ಸರಿ ಸಮಾನವಾಗಿರ್ತಕ್ಕಂಥವ್ರ ಜೊತೆಯಲ್ಲಾದರೂ ನಾವು ಕರೆಕ್ಟಾಗಿದ್ದೀವ, ಸರಿಯಾಗಿದ್ದೀವ, ಅದು ಇಲ್ಲ. ಹಾಗಿದ್ಮೇಲೆ ಏನು? ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಬೇಂದ್ರೆ ಒಂದು ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ, ಏನಂದರೆ ಜಣ ಗುದ್ದಾಡಿದರೆ ಲೋಕ ಉದ್ಧಾರ ಆಗ್ತೈತಿ, ಕೋಣ ಗುದ್ದಾಡಿದರೆ ಮಜಾ ಬರ್ತೈತಿ, ಕೋಣ ಗುದ್ದಾಡಿದರೆ ಬೇಜಾರಾಗ್ತೈತಿ ಅಂತ. ಇವತ್ತು ನಮ್ಮ ಸ್ಥಿತಿ ಹೆಂಗಿದೆ ಅಂತಂದರೆ, ಈ ಕಡೆ ಜಣ ಗುದ್ದಾಡ್ದಂಗೂ ಇಲ್ಲ, ಆ ಕಡೆ ಕೋಣ ಗುದ್ದಾಡ್ದಂಗೂ ಇಲ್ಲ, ಕೋಣ ಗುದ್ದಾಡ್ದಂಗಿದೆ. ಭಾಗಶಃ 12ನೇ ಶತಮಾನದಲ್ಲೂ ಈ ಥರ ಇತ್ತು, ಭಾಗಶಃ ಇವತ್ತು ಅದನ್ನು ನಾವು ಮೀರಿ ಬರಲಿಕ್ಕಾಗಿಲ್ಲ. ಭಾಗಶಃ ಮುಂದೊಂದು ದಿನ ಆ ಪರಿಸ್ಥಿತಿ ಬದಲಾಗುತ್ತೋ ಇಲ್ವೋ. ಅದಕ್ಕೆ ಅವ್ರು ಹೇಳ್ತಾರೆ, ಏನು ಬಂದ್ರಿ ಕೂತ್ಕೊಳ್ಳಿ, ಚೆನ್ನಾಗಿದ್ದೀರ ಅಂದ್ಬಿಟ್ರೆ ನಿಮ್ಮಲ್ಲೇನಾದ್ರು ನೆಲ ಕುಳಿ ಬಿದ್ದುಬಿಡುತ್ತೆ. ಕೊಡದಿದ್ದಡೊಂದು ಗುಣವಿಲ್ಲದಿದ್ದಡೆ ನಾವು ಏನು ಇನ್ನೊಬ್ರಿಗೆ ಕೊಡೋದು ಬೇಡ. ಯಾಕೆಂದ್ರೆ ಬಸವಣ್ಣವರು ತುಂಬ ಮುಖ್ಯವಾಗಿ ಹೇಳಿದ್ದೇನು ಅಂತಂದರೆ, ಕಾಯಕ ಮತ್ತು ದಾಸೋಹ. ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಭಕ್ತಿ ಮಾರ್ಗದಲ್ಲಿ ಬೆಳಿಬೇಕು ಅಂತಂದರೆ, ಸರ್ವರನ್ನೂ ಸಹ ಸೋದರರಂತೆ ಸಮಾನತೆಯಿಂದ ಕಾಣಬೇಕು ಅಂತಂದರೆ, ಮೊದಲು ಕಾಯಕಕ್ಕೆ ಪ್ರಾಶಸ್ತ್ಯ. ನಿನ್ನ ಪಾಲಿನ ಕೆಲಸವನ್ನು ನೀನು ಮಾಡು. ಯಾಕೆ ಅಂದರೆ ಅದು ಯಾವ ಕಾಯಕವಾದರೂ ಎಲ್ಲ ಕಾಯಕವೂ ಒಂದೇ. ಆದರೆ ಅದರಲ್ಲಿ ಬಂದಂಥ ಪ್ರತಿಫಲವನ್ನು ಇನ್ನೊಬ್ಬರಿಗೆ ನೀಡೋದಿದೆಯಲ್ಲ, ದಾಸೋಹ ಕಲಿಪನೆ. ಈ ಜಗತ್ತಲ್ಲಿ ಬಡತನನೇ ಇರಲ್ಲ, ಎಲ್ಲರೂ ಕೆಲಸ ಮಾಡೋದು ಜಗತ್ತೊಂದು ನಿರುದ್ಯೋಗನೇ ಇರಲ್ಲ. ನೋಡಿ, ನಮಗೆ ಕಾರ್ಲ್ ಮಾರ್ಕ್ಸ್ ಬೇರೆ ಸಮಾಜವಾದ ಸಮತಾವಾದ ಅವು ಯಾವ ಬೇಕಾಗಿಲ್ಲ. 12ನೇ ಶತಮಾನದಲ್ಲಿ ತುಂಬ ಸರಳವಾಗಿ ಎಲ್ಲ ಶರಣರು ಒಂದೊಂದು ಕಾಯಕವನ್ನು ಕೆಲಸವನ್ನು ಮಾಡ್ತಾಯಿದ್ರು, ಅದಕ್ಕೆ ತಕ್ಕ ಪ್ರತಿಫಲವನ್ನು ತೊಗೊಂಡ್ರು. ನಮಗೆ ಅಮುಗೆ ರಾಯಮ್ಮನ ಕಥೆ ಎಲ್ಲ ಗೊತ್ತಿದೆ. ಹೆಚ್ಚಾಗಿ ಅಕ್ಕಿಯನ್ನು ಆಯ್ಕೊಂಡು ಬಂದಾಗ ಕೊನೆಗೆ 5 ಕಿಲೋ ಅವರೆಲ್ಲ ಹೇಳ್ತಾರಲ್ಲ,
ಈ ಸಕ್ಕಿ ಆಸೆ ನಿಮಗೆ ಯಾಕೆ, ಹೋಗಿ ಈಶ್ವರನೊಪ್ಪ ಹೋಗಿ ಅಂತ ಹೇಳಿ, ಅಂದರೆ ತಮ್ಮ ಕಾಯಕಕ್ಕೆ ತಕ್ಕ ಪ್ರತಿಫಲವನ್ನು ತಗೊಂಡು ಅದರಲ್ಲಿ ಒಂದು ಅಂಶವನ್ನು ದಾಸೋಹಕ್ಕೆ ನೀಡಿದಾಗ ಆಗ ಇಡೀ ಸಮಾಜ ಅಂತಕ್ಕಂಥದ್ದು ಸುಖಮಯವಾಗಿರ್ತದೆ ಅಂತೆ. ಆ ರೀತಿ ಬಂದವರನ್ನ ಮಾತಾಡಲಿ. ನೀವು ಕೊಡದಿದ್ದೊಡೊಂದು ಗುಣವಿಲ್ಲದಿದ್ದರೆ ಕೆಳಹಿ ಮೂಗ ಕೊಯ್ಯುವುದೇ ಮಾಬನೆ ಅಂತ ಹೇಳ್ತಕ್ಕಂಥ ಮಾತು. ಈ ಎಲ್ಲ ವಿಚಾರಗಳನ್ನು ಹೇಳಿದಾಗ ಈ ಮೌಢ್ಯಗಳನ್ನು ಕುರಿತು ಮಾತನಾಡಬೇಕಾದ್ರೆ ನನಗೆ ಅಲ್ಲಮ ಪ್ರಭುಗಳ ಒಂದು ವಚನ ಪದೇ ಪದೇ ಜ್ಞಾಪಕ ಬರುತ್ತೆ. ಏನಂದರೆ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದಶಾಸ್ತ್ರಗಳೆಂಬ ನೇಣು ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲು ಮುರಿದು ನೇಣು ಹರಿದು ಸತ್ಯವ ಕಂಡಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಲಾಗದು. ಇವತ್ತು ಇಡೀ ವ್ಯವಸ್ಥೆ ಹೇಗಿದೆ, ನಾವೆಲ್ಲ ಹೇಗಿದ್ದೀವಿ ನೋಡಿ. ಇದೊಂದು ಒಂದು ವರ್ಲ್ಡ್ ವ್ಯೂ ಕೊಡ್ತಾರೆ ಅಲ್ಲಮ ಪ್ರಭುಗಳು. ಹೇಗೆ ಇವತ್ತು ಇಡೀ ಸಮಾಜ ಹೇಗಿದೆ ಅಂದರೆ, ಬಸವಣ್ಣರು ಎಲ್ಲ ದಾರಿಯನ್ನು ತೋರಿಸಿದ್ರು. ಕಾಯಕ ಹೇಳಿದರು, ದಾಸೋಹ ಹೇಳಿದರು, ಸಮಾನತೆ ಹೇಳಿದರು, ಸ್ವಾತಂತ್ರ್ಯ ಹೇಳಿದರು, ಜಾತಿ ಬೇಡ ಅಂದರು, ಧರ್ಮ ಬೇಡ ಅಂದರು, ಸ್ಥಾವರದ ದೇವಾಲಯಗಳಿಗೆ ಹೋಗಿ ಕಲ್ಲು ಪೂಜೆ ಮಾಡೋದು ತಪ್ಪು ಅಂತ ಹೇಳಿದರು, ತಮ್ಮ ದೇಹವನ್ನೇ ದೇವಾಲಯ ಅಂತ ಹೇಳಿದರು, ನಡೆನುಡಿ ಅಂತರಂಗ ಬಹಿರಂಗ ಪರಿಶುದ್ಧವಾಗಿರಬೇಕು ಅಂತ ಹೇಳಿದರು. ಆಮೇಲೆ ವಚನಗಳ ಮುಖೇನ ಅವರು ಜ್ಞಾನದ ಬೋಧನೆಯನ್ನು ಮಾಡಿದ್ರು. ಪ್ರಜಾಪ್ರಭುತ್ವವನ್ನು ಅವರು ತಂದು ಎಲ್ಲರಿಗೂ ಸಹ ಸ್ವಾತಂತ್ರ್ಯವನ್ನು ನೀಡುವ ಮಹಾನ್ ವ್ಯಕ್ತಿಯಾದರು. ಆಮೇಲೆ ಯಾರಿಗೂ ಅರ್ಥವಾಗದ ಸಂಸ್ಕೃತ ಭಾಷೆ ತಾಂಡವಾಡ್ತಾ ಇದ್ದಾಗ ಎಲ್ಲರಿಗೂ ಅರ್ಥವಾಗ್ತಕ್ಕಂತಹ ಕನ್ನಡದ ಮುಖೇನ ವಚನಗಳ ರಚನೆ ಮಾಡಿ ಇಡೀ ವ್ಯವಸ್ಥೆ ಅಂತಕ್ಕಂಥದ್ದು ಹೇಗೆ ಬೆಳಿಬೇಕು ಅಂತ ಹೇಳಿದರು. ಆಮೇಲೆ ಎಲ್ಲರ ಕಲ್ಯಾಣವಾದಾಗ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿದರು. ತಳವರ್ಗದವರಿಗೆ ಸಮಾನತೆ ಕೊಟ್ಟು ಸಮಾಜದ ನಿರ್ಮಾಪಕರಾದರು. ಪರಿಸರ ರಕ್ಷಣೆಯ ಬಗ್ಗೆ ಹೇಳಿದರು, ಪ್ರಾಣಿ ರಕ್ಷಣೆಯ ಬಗ್ಗೆ ಹೇಳಿದರು. ತಮ್ಮನ್ನು ತಾವು ಒಬ್ಬ ಮನೋವಿಜ್ಞಾನಿಯಂತೆ ಆತ್ಮವಿಮರ್ಶೆ ಮಾಡ್ಕೋತಾರೆ. ನೋಡಿ, ತುಪ್ಪದ ಸವಿಗೆ ಅಲಗು ನೆಕ್ಕುವ ಸೊಣಗನಂತೆ. ತುಪ್ಪವನ್ನು ಕತ್ತಿಗೆ ಸರವಿಟ್ಟರೆ ಹೇಗೆ ಸೊಣಗ ನಾಯಿ ಬಂದು ಬಾಯಿ ಹಾಕಿ ತನ್ನ ನಾಲ್ಗೆಯನ್ನು ಕತ್ತಿಸ್ಕೊಳುತ್ತೋ, ನನ್ನ ಮನಸ್ಸು ಹಾಗೆ. ನೋಡಿ, ಮರದಿಂದ ಮರಕ್ಕೆ ಹಾರುವ ಮರ್ಕಟದಂತೆ ನನ್ನ ಮನಸ್ಸು. ಈ ಮನಸ್ಸಿನ ಈ ಅರಿಷಡ್ ವರ್ಗ ಅಥವಾ ಪಂಚೇಂದ್ರಿಯಗಳ ಹಿಡಿತ ಇಲ್ಲ ಅಂತಂದರೆ ಹೀಗೆ ಆಗೋದು. ಅಂದಣವನ್ನೇರಿದ ಸೊಣಗನಂತೆ ಕಂಡೊಡೆ ಬಿಡದು ಮುಂದಿನ ಸ್ವಭಾವವನು ಅನ್ನೋ ಹಾಗೆ ಅವರು ಹೇಳ್ತಕ್ಕಂಥದ್ದು. ಆಮೇಲೆ ತಾನೆಲ್ಲೂ ಸಹ ದೈವಾಂಶ ಸಂಭೂತ ಅಂತಾಗಲಿ, ಅಥವಾ ನೀನು ಹೀಗೆ ಮಾಡುವಂಥ ಇನ್ನೊಬ್ಬರಿಗೆ ಬುದ್ಧಿ ಹೇಳಿಲ್ಲ ಬಸವಣ್ಣವರು. ನೋಡಿ, ಬಸವಣ್ಣನವರ ವಚನಗಳು ಅಥವಾ ಸಿದ್ದರಾಮೇಶ್ವರ ಬಸವಣ್ಣನವರ ರೀತಿ ರಿವಾಜುಗಳನ್ನು ನೋಡ್ತಕ್ಕಂಥ ಬಗೆ ಇದೆಯಲ್ಲ, ನನಗಿಂತ ಕೇಳಿದ ತಾನು ಆತ್ಮವಿಮರ್ಶೆ ಮಾಡ್ಕೋತಾರೆ, ತಾನು ಸ್ವವಿಮರ್ಶೆ ಮಾಡ್ಕೋತಾರೆ. ನಾನು ಹೀಗೆ ಇರ್ತೀನಿ ಸರಳವಾಗಿ, ನೀನು ಸರಳವಾಗಿ ಬದುಕು. ಈ ಮಾತನ್ನು, ಈ ವಿಶ್ವ ಕುಟುಂಬದ ಪರಿಕಲ್ಪನೆಯನ್ನು, ಕರುಣೆಯ ವಿಚಾರಗಳನ್ನು, ಸಾಮಾಜಿಕ ಅಭಿವೃದ್ಧಿಯನ್ನು, ಆಮೇಲೆ ಎಲ್ಲ ಸಮಾನತೆಯ ರೀತಿ ರಿವಾಜುಗಳನ್ನು ತಂದು ಇಷ್ಟಲಿಂಗದ ಮುಖೇನ ನೀನು ಭಕ್ತಿ ಮಾರ್ಗದಲ್ಲಿ ಮುನ್ನಡಿಬೇಕು ಅಂತ ಹೇಳ್ತಕ್ಕಂಥ ಮಾತೇನಿದೆ, ಆ ಎಲ್ಲ ವಿಚಾರಗಳನ್ನ ಹೇಳ್ತಾರೆ. ಇಲ್ಲಿ ಅಲ್ಲಮ ಪ್ರಭುಗಳು ಹೇಳ್ತಕ್ಕಂಥದ್ದು ಅಜ್ಞಾನವೆಂಬ ತೊಟ್ಟಿಲು ಅಂದರೆ ಇಡೀ ಜಗತ್ತು. ಇಲ್ಲಿ ಜ್ಞಾನವೆಂಬ ಶಿಶು ಅಂತ ಅಂದರೆ ಇಡೀ ಜಗತ್ತಿನ ಮನುಕುಲ, ಅಂದರೆ ಯಾವುದೇ ದೇಶ, ಭಾಷೆ, ಕಾಲ, ಧರ್ಮ, ಜಾತಿ ಎಲ್ಲವನ್ನ ಮೀರಿ ಒಬ್ಬ ಮನುಷ್ಯ ಅಂತ ನೋಡ್ತಕ್ಕಂಥದ್ದು. ಇಲ್ಲಿ ಸಕಲ ವೇದಶಾಸ್ತ್ರಗಳೆಂಬ ನೇಣು ಕಟ್ಟಿ ಆ ತೊಟ್ಲಲ್ಲಿ ಮರಿತಕ್ಕಂಥ ಮಗುಗೆ ಸಕಲ ವೇದಶಾಸ್ತ್ರ ಅಂತಕ್ಕಂಥ ನೇಣು ಕಟ್ಟಿ ಹಗ್ಗದಲ್ಲಿ ಆ ತೊಟ್ಲನ್ನು ಕಟ್ಟಿದ್ದಾರೆ. ಹಿಡಿದು ತೂಗಿ ಜೋಗುಳ ಆಡ್ತಾ ಇರ್ತಕ್ಕಂಥದ್ದು ಯಾರು ಅಂದರೆ, ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ನಾವೆಲ್ಲ ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ. ಆ ಮಗುವನ್ನ ತೂಗ್ತಿರ್ತಕ್ಕಂಥವ್ಳು ನಿಜವಾದ ಅಮ್ಮ ಅಲ್ಲ, ಭ್ರಮೆ ಅಂತಕ್ಕಂಥ ತಾಯಿ. ತೊಟ್ಟಿಲು ಮುರಿದು ನೇಣು ಹರಿದು ಅಂದರೆ ಈ ಮೌಢ್ಯಗಳು, ನನ್ನ ದೇಶ, ನನ್ನ ಭಾಷೆ, ನನ್ನ ಜಾತಿ, ನನ್ನ ಧರ್ಮ, ನಾನು ಬಡವ ಶ್ರೀಮಂತ, ಇವನು ಕೀಳು ಅವನ ಮೇಲು, ಎಲ್ಲ ರೀತಿ ರಿವಾಜು ಮೌಢ್ಯಗಳು ಅಂತಕ್ಕಂಥ ಆ ಹಗ್ಗಗಳು ಕಳಚಿ ಬಿದ್ದಾಗ, ಅಲ್ಲಿ ಸಮಾನತೆಯ ಹೂ ಅರಳಿದಾಗ, ಅಲ್ಲಿ ನಿಜವಾದ ತಾಯಿ ತನ್ನ ಮಗುವನ್ನು ತೂಗುವ ಸ್ಥಿತಿ ಬಂದಾಗ, ಆಗ ಈ ಜಗತ್ತು ಅಂತಕ್ಕಂಥದ್ದು, ಈ ಬ್ರಹ್ಮಾಂಡ ಅಂತಕ್ಕಂಥದ್ದು, ಈ ಅಂಗ ಅಂತಕ್ಕಂಥದ್ದು ಆ ಲಿಂಗದ ಮುಖೇನ ಮಹಾಲಿಂಗ ಸ್ಥಳವನ್ನು ಗಳಿಸೋದಕ್ಕೆ, ಆ ಐಕ್ಯ ಸ್ಥಿತಿ ನಿಜದ ನೆಲೆಗೆ ಹೋಗಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತಕ್ಕಂಥ ಮಾತನ್ನು ಬಸವಣ್ಣವರು ಸಹ ಹೇಳ್ತಾರೆ. ಅದನ್ನೇ ಸಿದ್ದರಾಮೇಶ್ವರರು ತಮ್ಮ ಬಸವಸ್ತೋತ್ರ ತ್ರಿವಿಧಿಯಲ್ಲಿ ಬಸವಣ್ಣವರ ವೈವಿಧ್ಯಮಯವಾದಂತಹ ಮುಖಗಳನ್ನು ಪರಿಚಯಿಸ್ತಾರೆ. ಆ ಪರಿಚಯಿಸ್ದಲೇ ಅವ್ರು ಏನು ಮಾಡ್ತಾರೆ, ಆ ಐಕ್ಯ ಸ್ಥಿತಿಗೆ ಹೋದಂಥ ಸಂದರ್ಭವನ್ನು ಸಹ ಹೇಳ್ತಾ ತಮ್ಮ ಆಲೋಚನೆಗಳಿಗೆ ಒಂದು ಹೊಸ ಶಕೆಯನ್ನು ಕೊಡ್ತಾರೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯತೆ ಉಂಟು. ತುಂಬ ಮುಖ್ಯವಾಗಿ ಬಸವಣ್ಣವರ ಮುಖಗಳನ್ನು ಪರಿಚಯಿಸಬೇಕಾದಾಗ ಒಬ್ಬ ಸಮಾಜ ವಿಜ್ಞಾನಿಯಾಗಿ ಬಸವಣ್ಣ ಸಮಾಜವನ್ನು ಹೇಗೆ ನೋಡ್ತಾರೆ. ಆಮೇಲೆ ವಚನಗಳು ಭಾಗಶಃ ಇದು ವಚನ ವಿಜ್ಞಾನ. ನೀವು ವೈಜ್ಞಾನಿಕವಾಗಿ ಏನೆಲ್ಲ ಆಲೋಚನೆಗಳು ಬರ್ತಾವೋ ಅವೆಲ್ಲವೂ ಸಹ ವಚನ ಸಾಹಿತ್ಯದಲ್ಲಿದೆ.
ಹಾಗೆ ಒಬ್ಬ ಸರ್ವಶ್ರೇಷ್ಠ ಮನೋವಿಜ್ಞಾನಿಯಾಗಿ ಬಸವಣ್ಣನ ನೋಡೋಕ್ಕೆ ಸಾಧ್ಯ. ಒಬ್ಬ ಶ್ರೇಷ್ಠ ತತ್ವಜ್ಞಾನಿಯಾಗಿ, ಒಬ್ಬ ಶ್ರೇಷ್ಠ ಸಮಾಜ ವಿಜ್ಞಾನಿಯಾಗಿ, ದಾರ್ಶನಿಕ ಚಿಂತಕನಾಗಿ, ಸಮಾಜ ಸುಧಾರಕನಾಗಿ, ಮೌಲ್ಯಾಧಾರಿತ ನೀತಿ ನಿಯಮಗಳ ಒಬ್ಬ ಮಾನವತಾವಾದಿಯಾಗಿ, ಅನುಭವ ಮಂಟಪದ ರೂವಾರಿಯಾಗಿ, ಆಮೇಲೆ ವಚನಕಾರರಾಗಿಂತೂ ಒಬ್ಬ ಅಮೋಘ ವಚನ ಸಾಹಿತ್ಯದ ಸಾಹಿತಿ ಅಂತಲೂ ನಾವು ಹೇಳ್ಬೋದು. ಸ್ತ್ರೀವಾದಿ ಚಿಂತಕರಾಗಿ, ಸಮಾಜದ ನಿರ್ಮಾತೃವಾಗಿ, ಪ್ರಜಾಪ್ರಭುತ್ವದ ರೂವಾರಿಯಾಗಿ, ಸಮಾನತೆಯ ಹರಿಕಾರನಾಗಿ, ಕೊನೆಗೆ ವಿಶ್ವ ಮಾನವ ಪರಿಕಲ್ಪನೆಯ, ವಿಶ್ವ ಕುಟುಂಬದ, ವಿಶ್ವ ತತ್ವದ ಸರ್ವಶ್ರೇಷ್ಠ ಚಿಂತಕರಾಗಿ ಬಸವಣ್ಣ ಬೆಳೆದಂತಹ ಬಗೆ ಇದೆಯಲ್ಲ, ಅದೊಂದು ಅತ್ಯುತ್ತಮವಾದಂತಹ ಒಂದು ವಿಶ್ವ ಸಮಾಜದ ಕಲ್ಪನೆಯನ್ನು ಹೇಳ್ತಕ್ಕಂಥದ್ದು. ನೋಡಿ, ಅವೈದಿಕ ಧರ್ಮಗಳು, ಭಾಗಶಃ ಜೈನ ಧರ್ಮ ಪುನರ್ಜನ್ಮವನ್ನು ನಂಬಿತು, ಬೌದ್ಧ ಧರ್ಮ ಪ್ರೀತಿಯ ಮುಖೇನ ಆಶ್ರಯನ್ನು ಬಿಟ್ಟಾಗ ನಾವು ಈ ಅಂತಿಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಅಂತ ಸಿದ್ಧಾರ್ಥ ಹೇಳಿದ್ದು. ಅದಕ್ಕೆ ನಾನು ಹೇಳ್ತೀನಿ, ಸಿದ್ಧಾರ್ಥ ಬುದ್ಧನಾಗಿ ಪರಿವರ್ತನೆಯಾದದ್ದೇ ನಿಜವಾದ ವ್ಯಕ್ತಿತ್ವ ವಿಕಾಸ. ಆ ರೀತಿ ಬದಲಾಗಬೇಕು. ಅದನ್ನೇ ಬಸವಣ್ಣವರು ತುಂಬ ಸರಳವಾಗಿ ಭಕ್ತಿ ಮಾರ್ಗದ ಮುಖೇನವಾಗಿ ನೀನು ನಿನ್ನ ಬದುಕಿನ ಅಂತಿಮ ಗುರಿ ಏನಿದೆ ಆ ಲಿಂಗಾಂಗ ಸಾಮರಸ್ಯವನ್ನು ಗಳಿಸ್ಬೋದು ಅಂತಕ್ಕಂಥ ಮಾತನ್ನು ಸರಳವಾಗಿ ಹೇಳಿದರು. ಆದರೆ ಅದನ್ನು ನಾವು ಗಳಿಸ್ಕೊಳ್ಳೋದಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ ಆಗಿದೆ ಅಂತಕ್ಕಂಥ ಪ್ರಶ್ನೆ ಇವತ್ತಿಗೂ ಉಳಿದುಬಿಟ್ಟಿದೆ. ಯಾಕೆಂದರೆ ಇವತ್ತು ಸಹ ಬಸವಣ್ಣನವರು ಯಾವ್ಯಾವ ವಿಚಾರಗಳನ್ನು ಬೇಡ ಅಂತ ಹೇಳಿದ್ರು ಅವೆಲ್ಲವನ್ನು ನಾವು ಮಾಡ್ತಾ ಇದ್ದೀವಿ. ದೇವಾಲಯ ಸಂಸ್ಕೃತಿಯನ್ನು ವಿರೋಧಿಸಿದ್ದು ವಚನ ಸಾಹಿತ್ಯ, ವಚನ ಸಂಸ್ಕೃತಿ, ಬಸವ ತತ್ವ, ಬಸವ ದರ್ಶನ. ಆದರೆ ಅದನ್ನು ಮೀರಿ ಅದನ್ನು ಬಿಟ್ಟು ನಾವು ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಎಷ್ಟು ವಿಚಿತ್ರ ಅಂತಂದರೆ, ಇವತ್ತು ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡ್ತೀವಿ, ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನವಗ್ರಹವನ್ನು ಸುತ್ತೀವಿ. ಭಾಗಶಃ ಒಂದಕ್ಕೊಂದು ಬಸವಣ್ಣ ದೇವಾಲಯ ಸಂಸ್ಕೃತಿ ಬೇಡ ಅಂತ ಹೇಳಿದರೆ ಬಸವಣ್ಣನಿಗೆ ದೇವಸ್ಥಾನ ಕಟ್ಟಿ ಕೊನೆಯ ಅಭಿಷೇಕ ಅಥವಾ ಯಜ್ಞ ಯಾಗಾದಿಗಳನ್ನು ಮಾಡಿ ವೇಸ್ಟ್ ಮಾಡಬೇಡಿ, ನೀವು ಬಡವರಿಗೆ ಒಂದು ಊಟವನ್ನು ಕೊಡಿ, ಹಸಿದವರಿಗೆ ಒಂದು ಊಟ ಕೊಡಿ ಅಂದರೆ ನಾವು ಹೊಟ್ಟೆ ತುಂಬಿದವರಿಗೆ ಊಟ ಆಗ್ತಾ ಇದ್ದೀವಿ. ಬಸವಣ್ಣನಿಗೆ ದೇವಸ್ಥಾನ ಕಟ್ಟಿದ್ದೀವಿ, ಬಸವಣ್ಣನ ತಲೆ ಮೇಲೇ ಅಭಿಷೇಕ ಮಾಡಿ ಕೊನೆಗೆ ಬಸವಣ್ಣ ದೇವಸ್ಥಾನದಲ್ಲೇ ಇನ್ನು ಯಾವುದಾದ್ರು ಯಾಗಗಳನ್ನು ಆರಂಭ ಮಾಡಿಬಿಟ್ರು ನಾವು ಆಶ್ಚರ್ಯಪಡಬೇಕಾಗಿಲ್ಲ. ಆ ರೀತಿಯಲ್ಲಿ 12ನೇ ಶತಮಾನದ ರೀತಿ ನೀತಿಗಳು 21ನೇ ಶತಮಾನದಲ್ಲೂ ಸಹ ಇನ್ನೂ ಆಶಾವಾದವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಪರಿವರ್ತನೆ ಆಗ್ತಾ ಇದೆ. ಇವತ್ತು ಜಗತ್ತಿನ ಮೂಲೆ ಮೂಲೆಗೂ ಈ ವಿಶ್ವತತ್ವ ತಲುಪ್ತಾ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಈ ಎಲ್ಲ ಮೌಢ್ಯಗಳನ್ನು, ಅರ್ಥವಿಲ್ಲದ ಆಚರಣೆಗಳನ್ನು ಬಿಟ್ಟಾಗ ಬಸವ ತತ್ವವನ್ನು ನಾವು ಆತ್ಯಂತಿಕ ಸತ್ಯವಾಗಿ ಅರ್ಗಿಸ್ಕೊಂಡಾಗ, ಆ ರೀತಿಯಲ್ಲಿ ಮುಂದುವರೆದಾಗ, ಅಥವಾ ಬಸವ ಸ್ತೋತ್ರ ತ್ರಿವಿಧಿಯಲ್ಲಿ ಸಿದ್ದರಾಮೇಶ್ವರರು ಹೇಳೋ ಹಾಗೆ ನಾವು ಬಸವ ದರ್ಶನವನ್ನು ಅಳವಡಿಸ್ಕೊಂಡು ಬರೆದಾಗ ಭಾಗಶಃ ಈ ಕಲ್ಯಾಣ ರಾಜ್ಯ ಅಂತಕ್ಕಂಥದ್ದು, ಸಮಾಜದ ನಿರ್ಮಾಣ ಅಂತಕ್ಕಂಥದ್ದು ಸಾಧ್ಯ ಆಗ್ತದೆ ಅಂತಕ್ಕಂಥ ಆಶಾವಾದದೊಂದಿಗೆ ನನ್ನ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಸರ್ವರಿಗೂ ಶರಣು.
ಕಷ್ಟವದಾಂಟಿ ಮುಕ್ತಿ ರಾಜ್ಯವ ಕೂಡಿ ತೋರುವ ಶಿಖಿ ಕರ್ಪೂರ ಯೋಗದಂತೆ ಬಯಲನೆ ಬೆರೆಸಿ ಬಯಲಾದ ಬಸವನ ನಿರವಯಲ ಪದವಿನಗೆ ಯೋಗಿನಾಥ. ಬಯಲನೆ ಬೆರೆಸಿ ಬಯಲಾದ ಬಸವ ಬಸವ ಬಸವ